Hello aspirants, welcome to Aptitude class by Statecraft IAS Academy. ಇವತ್ತಿನ ಕ್ಲಾಸ್ನಲ್ಲಿ ಡಿಸ್ಟನ್ಸ್ ಟೈಮ್ ಸ್ಪೀಡ್ ಟಾಪಿಕ್ನ ಡಿಸ್ಕಸ್ ಮಾಡೋಣ. ಇವತ್ತು ನಾವು ಬೇಸಿಕ್ ಕಾನ್ಸೆಪ್ಟಿಂದ ಹಿಡಿದು ಅಡ್ವಾನ್ಸ್ ಲೆವೆಲ್ವರೆಗೂ ಸಮ್ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ಸನ್ನು ಕೂಡ ಸಾಲ್ವ್ ಮಾಡೋಣ ಮತ್ತು ಅದರ ಹಿಂದಿರೋ ಕಾನ್ಸೆಪ್ಟ್ ಕೂಡ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಯಾರ್ಯಾರು ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ಈ ಕ್ಲಾಸ್ನಲ್ಲಿ ನಾವು ಈ ಚಾಪ್ಟರಲ್ಲಿ ಬರುವಂಥ ಬೇಸಿಕ್ ಯೂನಿಟ್ಸ್ ಆ್ಯಂಡ್ ಅವುಗಳ ಕನ್ವರ್ಷನ್ ಮತ್ತು ಇಂಪಾರ್ಟೆಂಟ್ ಫಾರ್ಮುಲಾಸ್, ಆಮೇಲೆ ಈ ಫಾರ್ಮುಲಾ ಮೇಲೆ ಬರುವಂಥ ಬೇಸಿಕ್ ಪ್ರಾಬ್ಲಮ್ಸನ್ನು ನೋಡೋಣ. ಅದೇ ರೀತಿ ಎವರೇಜ್ ಸ್ಪೀಡ್ ಪ್ರಾಬ್ಲಮ್ಸ್ ಅಂದರೆ ಸರಾಸರಿ ವೇಗ ಯಾವ ರೀತಿ ಕಂಡುಹಿಡಿಯೋದು, ಆಮೇಲೆ ಟ್ರೈನ್ ಪ್ರಾಬ್ಲಮ್ಸಲ್ಲಿ ಟ್ರೈನ್ ಆ್ಯಂಡ್ ಪರ್ಸನ್ ಪ್ರಾಬ್ಲಮ್ ಅಂದರೆ ರೈಲು ಒಬ್ಬ ವ್ಯಕ್ತಿಯನ್ನು ಕ್ರಾಸ್ ಮಾಡ್ತಿರೋದು ಅಥವಾ ಒಂದು ಪೋಲನ್ನು ಕ್ರಾಸ್ ಮಾಡ್ತಿರೋದು. ಅದೇ ರೀತಿ ಟ್ರೈನ್ ಆ್ಯಂಡ್ ಬ್ರಿಡ್ಜ್, ಟನೆಲ್ ಅಥವಾ ಪ್ಲಾಟ್ಫಾರ್ಮನ್ನು ಕ್ರಾಸ್ ಮಾಡ್ತಿರುವಂಥ ಪ್ರಾಬ್ಲಮ್ಸ್. ಆಮೇಲೆ ರಿಲೇಟಿವ್ ಸ್ಪೀಡ್ ಪ್ರಾಬ್ಲಮ್ಸ್ ಅಂದರೆ ಯಾವ ಥರ, ಎರಡು ಟ್ರೈನ್ಗಳು ವಿರುದ್ಧ ದಿಕ್ಕಿನಲ್ಲಿ ಅಪೋಸಿಟ್ ಡೈರೆಕ್ಷನಲ್ಲಿ ಬರ್ತಿದ್ರೆ ಯಾವ ಥರ ಸಾಲ್ವ್ ಮಾಡೋದು, ಮತ್ತು ಎರಡು ಟ್ರೈನ್ ಆಯಿತು ಅಥವಾ ಎರಡು ವೆಹಿಕಲ್ಸ್ ಒಂದೇ ದಿಕ್ಕಿನಲ್ಲಿ ಹೋಗ್ತಾ ಇದ್ದರೆ ಯಾವ ಥರ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು, ಆ ಪ್ರಾಬ್ಲಮ್ಸನ್ನು ನೋಡೋಣ. ಅದೇ ರೀತಿ ಬೋಟ್ ಆ್ಯಂಡ್ ಸ್ಟ್ರೀಮ್ ಪ್ರಾಬ್ಲಮ್ಸನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ ವಿತ್ ಕಾನ್ಸೆಪ್ಟ್, ಆ್ಯಂಡ್ ಬೇಸ್ಡ್ ಆನ್ ದೋಸ್ ಕಾನ್ಸೆಪ್ಟ್ ವಿ ವಿಲ್ ಸಾಲ್ವ್ ಸಮ್ ಪ್ರಾಬ್ಲಮ್ಸ್ ಆಲ್ಸೋ. ಸೊ ಸಮ್ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ಸ್ ಇದೆ ಈ ಕ್ಲಾಸಲ್ಲಿ, ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಬೇಸಿಕ್ ಯೂನಿಟ್ಸ್ ಆ್ಯಂಡ್ ದೇರ್ ಕನ್ವರ್ಷನ್. ಸೊ ಈ ಚಾಪ್ಟರಲ್ಲಿ ಇಂಪಾರ್ಟೆಂಟ್ ನಮಗೆ ಇರೋದು ಏನೇನು ಮೆಜರ್ ಮಾಡ್ತೀವಿ ನಾವು, ಡಿಸ್ಟನ್ಸ್, ಓಕೆ, ಆಮೇಲೆ ಟೈಮ್ ಮತ್ತು ಸ್ಪೀಡ್, ಓಕೆ, ಈ ಮೂರು ಕ್ವಾಂಟಿಟೀಸ್ ಇದೆ. ಈಗ ಡಿಸ್ಟನ್ಸನ್ನು ನಾವು ಈ ಚಾಪ್ಟರಲ್ಲಿ ಬರೋದು ಮೇನಾಗಿ ಮೀಟರ್ ಮತ್ತು ಕಿಲೋಮೀಟರ್ನಲ್ಲಿ ಮೆಜರ್ ಮಾಡ್ತೀವಿ, ಮೀಟರ್ ಆ್ಯಂಡ್ ಕಿಲೋಮೀಟರ್. ಟೈಮನ್ನು ಸೆಕೆಂಡಲ್ಲಿ ಕೂಡ ಮಾಡ್ಬೋದು, ಮಿನಿಟಲ್ಲಿ ಮತ್ತು ಅವರಲ್ಲಿ, ಓಕೆ, ಸೆಕೆಂಡ್, ನಿಮಿಷ ಮತ್ತು ಗಂಟೆ. ಸ್ಪೀಡನ್ನು ಈಗ ನೋಡಿ, ಡಿಸ್ಟನ್ಸ್ ಮೀಟರಲ್ಲಿದ್ದು ಟೈಮ್ ಸೆಕೆಂಡಲ್ಲಿದ್ದಾಗ ಸ್ಪೀಡ್ ಏನಾಗುತ್ತೆ, ಮೀಟರ್ ಪರ್ ಸೆಕೆಂಡ್. ಅದೇ ರೀತಿ ಡಿಸ್ಟನ್ಸ್ ದೂರವನ್ನು ಕಿಲೋಮೀಟರ್ನಲ್ಲಿ ಮೆಜರ್ ಮಾಡಿ ಟೈಮನ್ನು ಅವರಲ್ಲಿ ಮಾಡಿದ್ರೆ ಕಿಲೋಮೀಟರ್ ಪರ್ ಅವರ್ ಅಂತ ಆಗುತ್ತೆ, ಓಕೆ. ಸೊ ಇದನ್ನು ಕನ್ವರ್ಷನ್ ಈಸ್ ವೆರಿ ಇಂಪಾರ್ಟೆಂಟ್, ಇದರಲ್ಲೇ ಮಾರ್ಕ್ಸ್ ಹೋಗೋ ಚಾನ್ಸ್ ಇರುತ್ತೆ. ಸೊ ಈಗ ಕನ್ವರ್ಷನ್ನ ನೋಡೋಣ. ಕಿಲೋಮೀಟರ್ ಆ್ಯಂಡ್ ಮೀಟರ್. ಸೊ 1 ಕಿಲೋಮೀಟರ್ ಅಂದರೆ 1000 ಮೀಟರ್ಸ್. So if you are converting kilometer to meter, you should multiply by 1000, okay. ಕಿಲೋಮೀಟರನ್ನು ಮೀಟರ್ಗೆ ಕನ್ವರ್ಟ್ ಮಾಡಬೇಕಾದ್ರೆ 1000ದಿಂದ ಗುಣಾಕಾರ ಮಾಡಬೇಕು. ಅದೇ ರೀತಿ ಮೀಟರನ್ನು ಕಿಲೋಮೀಟರ್ಗೆ ಮಾಡಬೇಕಾದ್ರೆ ಇಂಟು 1/1000, ಓಕೆ, ಇಂಟು 1/1000 ಮಾಡಬೇಕು ಅಥವಾ 1000ದಿಂದ ಭಾಗಾಕಾರ ಮಾಡಬೇಕು. ಈಗ ನೆಕ್ಸ್ಟ್ ನೋಡಿ, ಟೈಮನ್ನು ಕನ್ವರ್ಷನ್ ಯಾವ ಥರ ಮಾಡೋದು ಅಂತ ನೋಡಿ. ಸೊ ಟೈಮಲ್ಲಿ ಏನಿದೆ, ಸೊ ಅವರ್, ಮಿನಿಟ್, ಸೆಕೆಂಡ್, ಓಕೆ, ಬಿಗ್ ಟು ಸ್ಮಾಲ್ ತಗೊಳ್ಳೋಣ. ಅವರಿಂದ ಮಿನಿಟ್ ಅಂದರೆ 1 ಅವರಲ್ಲಿ 60 ಮಿನಿಟ್ಸ್ ಇರುತ್ತೆ. ಸೊ ಅವರ್ ಟು ಮಿನಿಟ್ ಕನ್ವರ್ಟ್ ಮಾಡಬೇಕಾದ್ರೆ ಇಂಟು 60 ಅಂದರೆ 1 ಅವರ್ ಅಂದರೆ 60 ಮಿನಿಟ್ಸ್, 2 ಅವರ್ ಅಂದರೆ 120 ಮಿನಿಟ್ಸ್, ಆ ಥರ. ಅದೇ ರೀತಿ ಮಿನಿಟಿಂದ ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕಂದ್ರೆ ಇಂಟು 60, ಓಕೆ. ಒನ್ ಮಿನಿಟ್ ಅಂದರೆ 60 ಸೆಕೆಂಡ್ಸ್, ಲೈಕ್ ದಟ್. 3 ಮಿನಿಟ್ಸ್ ಅಂದರೆ 180 ಸೆಕೆಂಡ್ಸ್, ಈ ಥರ ಆಗುತ್ತೆ. ಅದೇ ರೀತಿ ಸೆಕೆಂಡಿಂದ ಮಿನಿಟಿಗೆ ಮಾಡಬೇಕಾದ್ರೆ ಇಂಟು 1/60 ಅಂತ ಆಗುತ್ತೆ. ಅದೇ ರೀತಿ ಮಿನಿಟಿಂದ ಅವರಿಗೆ ಮಾಡಬೇಕಂದ್ರೆ ಇಂಟು 1/60. ಸೊ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾದ್ರೆ ಇವೆಲ್ಲ ಕಾನ್ಸೆಪ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬಹಳಷ್ಟು ಪ್ರಾಬ್ಲಮ್ಸಲ್ಲಿ ಯೂನಿಟ್ಸನ್ನು ನೀವು ಕನ್ವರ್ಟ್ ಮಾಡಲೇಬೇಕಾಗುತ್ತೆ. ಈಗ ಸ್ಪೀಡನ್ನು ಯಾವ ಥರ ಕನ್ವರ್ಟ್ ಮಾಡೋದು ಅಂತ ನೋಡಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ಕಿಲೋಮೀಟರ್ ಪರ್ ಅವರಿಂದ ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡಬೇಕಂದ್ರೆ ನೀವೇನು ಮಾಡಬೇಕು, ಮಲ್ಟಿಪ್ಲೈ ಬೈ 5/18. ಕಿಲೋಮೀಟರ್ ಪರ್ ಅವರಲ್ಲಿ ಕೊಟ್ಟಿರುವಂಥ ಸ್ಪೀಡ್ಗೆ 5/18, 5/18ಇಂದ ನೀವು ಗುಣಾಕಾರ ಮಾಡಿದ್ರೆ ನಿಮಗೆ ಮೀಟರ್ ಪರ್ ಸೆಕೆಂಡಲ್ಲಿ ಸಿಗುತ್ತೆ. ಅದೇ ರೀತಿ ಮೀಟರ್ ಪರ್ ಸೆಕೆಂಡಿಂದ ಕಿಲೋಮೀಟರ್ ಪರ್ ಅವರ್ಗೆ ಕನ್ವರ್ಟ್ ಮಾಡಬೇಕಂದ್ರೆ 18/5
5ಇಂದ ಗುಣಾಕಾರ ಮಾಡಬೇಕು. 18/5ಇಂದ. ಈಗ ಸಮ್ ಎಕ್ಸಾಂಪಲ್ಸ್ ತಗೊಳ್ಳೋಣ. ಇದು 72 ಕಿಲೋಮೀಟರ್ ಪರ್ ಅವರ್ ಅಂತಿದೆ. 72 ಕಿಲೋಮೀಟರ್ ಪರ್ ಅವರ್. ಸೊ ಮೀಟರ್ ಪರ್ ಸೆಕೆಂಡಲ್ಲಿ ಏನಾಗುತ್ತೆ ಇದು? 72 ಇಂಟು 5/18. 18 1s 18 4s 5 4s 20 ಮೀಟರ್ ಪರ್ ಸೆಕೆಂಡ್. ಓಕೆ, ಸೊ ಯಾವಾಗ ನಾವು ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ ಈ ಥರ ಅಂಥೇಳಿ ನೆಕ್ಸ್ಟ್ ಪ್ರಾಬ್ಲಮ್ಸಲ್ಲಿ ನೋಡೋಣ. ಸೊ ಎಲ್ಲ ಕನ್ವರ್ಷನ್ಗೂ ಒಂದೊಂದು ಎಕ್ಸಾಂಪಲ್ಸ್ ಥರ ಪ್ರಾಬ್ಲಮ್ಸ್ ತೊಗೊಂಡಿದ್ದೀವಿ. ನೆಕ್ಸ್ಟ್ ನೋಡಿ, ಅದೇ ಈಗ 25 ಮೀಟರ್ ಪರ್ ಸೆಕೆಂಡ್ ಇದೆ ಅಂತ ಅಂದ್ಕೊಳ್ಳಿ. ಓಕೆ, 25 ಮೀಟರ್ ಪರ್ ಸೆಕೆಂಡ್. ಇದನ್ನು ನಾವು ಕಿಲೋಮೀಟರ್ ಪರ್ ಅವರ್ಗೆ ಕನ್ವರ್ಟ್ ಮಾಡಬೇಕಂದ್ರೆ ಏನು ಮಾಡಬೇಕು? 25 ಇಂಟು 18/5 ಇಲ್ಲಿದೆ ನೋಡಿ. ಮೀಟರ್ ಪರ್ ಸೆಕೆಂಡ್ನಿಂದ ಕಿಲೋಮೀಟರ್ ಪರ್ ಅವರ್ಗೆ ಕನ್ವರ್ಟ್ ಮಾಡಬೇಕಂದ್ರೆ 18/5ಇಂದ ಮಲ್ಟಿಪ್ಲೈ ಮಾಡಬೇಕು. 5 1s 5 5s 18 5s 90. ಸೊ 90 ಕಿಲೋಮೀಟರ್ ಪರ್ ಅವರ್ ಅಂತ ಆಗುತ್ತೆ. ಎಸ್, ಈಗ ಅದೇ ರೀತಿ ಮಿನಿಟ್ಸಲ್ಲಿ ಟೈಮ್ ಕೊಟ್ಟಿದ್ರೆ ನೀವು ಅದನ್ನ ಬೇಕಿದ್ರೆ ಅವರ್ಗೂ ಕೂಡ ಕನ್ವರ್ಟ್ ಮಾಡ್ಕೋಬೋದು, ಇಲ್ಲ ಸೆಕೆಂಡ್ಗೂ ಕೂಡ ಮಾಡ್ಕೋಬೋದು. ಅದು ಸ್ಪೀಡನ್ನು ಯಾವ ಯೂನಿಟಲ್ಲಿ ಕೊಟ್ಟಿರ್ತಾರಲ್ಲ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನೆಕ್ಸ್ಟ್ ಈ ಚಾಪ್ಟರಲ್ಲಿ ಬರುವಂಥ ಸಮ್ ಇಂಪಾರ್ಟೆಂಟ್ ಬೇಸಿಕ್ ಫಾರ್ಮುಲಾಸ್ ನೋಡೋಣ. ಸೊ ಡಿಸ್ಟೆನ್ಸ್ ಈಸ್ ಈಕ್ವಲ್ಸ್ ಟು ಸ್ಪೀಡ್ ಇಂಟು ಟೈಮ್. ಓಕೆ, ಕನ್ನಡದಲ್ಲಿ ಹೇಳಬೇಕಂದ್ರೆ ದೂರ ಬೇಕಂದ್ರೆ ವೇಗ ಗುಂಡ್ಲೆ ಕಾಲ ಅಥವಾ ಸಮಯ. ವೇಗವನ್ನು ಸಮಯದಿಂದ ಗುಣಾಕಾರ ಮಾಡಿದ್ರೆ ನಮಗೆ ಎಷ್ಟು ದೂರ ಹೋಗುತ್ತೆ ಅಂತ ಸಿಗುತ್ತೆ. ಈಗ ಅದೇ ರೀತಿ ಸ್ಪೀಡ್ ಬೇಕಂದ್ರೆ ಡಿಸ್ಟನ್ಸ್ ಡಿವೈಡೆಡ್ ಬೈ ಟೈಮ್. ಓಕೆ, ಎಷ್ಟು ಸಮಯದಲ್ಲಿ ಎಷ್ಟು ದೂರ ಹೋಗಿದೆ ಅದನ್ನ ಡಿವೈಡ್ ಮಾಡಿದ್ರೆ ನಮಗೆ ಸ್ಪೀಡ್ ಸಿಗುತ್ತೆ. ಅದೇ ರೀತಿ ಟೈಮ್ ಬೇಕಂದರೆ ಡಿಸ್ಟನ್ಸ್ ಡಿವೈಡೆಡ್ ಬೈ ಸ್ಪೀಡಿಂದ ಭಾಗಾಕಾರ ಮಾಡಬೇಕು. ಸೊ ಇವೇ ಮೂರು ಮೇನ್ ಆರ್ ಇರೋದು ಮೂರೇ ಫಾರ್ಮುಲಾ ಇಂಪಾರ್ಟೆಂಟ್ ಆಗಿ. ಸೊ ವೇಗ ಬೇಕಂದರೆ ದೂರ ಭಾಗಿಲೆ ಕಾಲ ಬೇಕಂದರೆ ದೂರ ಭಾಗಿಲೆ ವೇಗ. ಸೊ ಇದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ನಾವು ಶಾರ್ಟ್ ಆಗಿ ಡಿ ಈಸ್ ಈಕ್ವಲ್ ಟು ಎಸ್ ಇಂಟು ಟಿ, ಎಸ್ ಈಸ್ ಈಕ್ವಲ್ ಟು ಡಿ ಬೈ ಟಿ, ಟಿ ಈಕ್ವಲ್ ಟು ಡಿ ಬೈ ಎಸ್ ಸ್ಪೀಡ್ ಅಂತ ಇದನ್ನು ಯೂಸ್ ಮಾಡ್ತೀವಿ. ಓಕೆ, ಇನ್ನೊಂದು ಬರುತ್ತೆ ಎವರೇಜ್ ಸ್ಪೀಡ್ ಅಂತೇಳಿ. ಸೊ ಫೈಂಡಿಂಗ್ ಎವರೇಜ್ ಸ್ಪೀಡ್ ಕಂಡುಹಿಡಿಯಬೇಕಾದ್ರೆ ಟೋಟಲ್ ಡಿಸ್ಟನ್ಸ್ ಅಂದರೆ ಚಲಿಸಿರುವಂಥ ಒಟ್ಟು ದೂರ ಡಿವೈಡೆಡ್ ಬೈ ಟೋಟಲ್ ಟೈಮ್ ಟೇಕನ್. ಸೊ ಈ ಎವರೇಜ್ ಸ್ಪೀಡ್ ಮೇಲೆ ಕೂಡ ಮುಂದೆ ಪ್ರಾಬ್ಲಮ್ಸ್ ಮಾಡಿದ್ದೀವಿ, ಅಲ್ಲಿ ಇನ್ನೊಂದು ಫಾರ್ಮುಲಾನ ನಾವು ನೋಡೋಣ. ಓಕೆ, ಈಗ ಪ್ರಾಬ್ಲಮ್ಸ್ ನೋಡಿ. ಅ ಕಾರ್ ಮೂವ್ಸ್ ಅಟ್ 72 ಕಿಲೋಮೀಟರ್ ಪರ್ ಅವರ್. ಹೌ ಫಾರ್ ವಿಲ್ ಇಟ್ ಟ್ರಾವೆಲ್ ಇನ್ 25 ಸೆಕೆಂಡ್ಸ್? ಓಕೆ, ಇಲ್ಲಿ ನೋಡಿ 72 ಇಂಟು 25 ಡೈರೆಕ್ಟಾಗಿ ಮಾಡೋಕ್ಕಾಗಲ್ಲ. ಇದು ಸ್ಪೀಡ್, ಇದು ಟೈಮ್. ಯಾಕಂದರೆ ಇಲ್ಲಿ ಅವರಲ್ಲಿ ಕೊಟ್ಟಿದ್ದಾರೆ. ಸ್ಪೀಡು ಅವರ್ ಕಿಲೋಮೀಟರ್ ಪರ್ ಅವರಲ್ಲಿದೆ, ಬಟ್ ಟೈಮ್ ಯಾವುದರಲ್ಲಿದೆ? ಸೆಕೆಂಡಲ್ಲಿದೆ. ಓಕೆ, ನಮಗೇನು ಕೇಳಿದರೆ ಡಿಸ್ಟನ್ಸ್. ಸೊ ಡಿ ಈಕ್ವಲ್ ಟು ಎಸ್ ಇಂಟು ಟಿ. ಸ್ಪೀಡ್ ಈಸ್ 72 ಕಿಲೋಮೀಟರ್ ಪರ್ ಅವರ್, ಬಟ್ ನಮಗೆ ಇದು ಸ್ಪೀಡ್ ಮೀಟರ್ ಪರ್ ಸೆಕೆಂಡಲ್ಲಿ ಬೇಕು. ಯಾಕಂದರೆ ಟೈಮ್ ಯಾವುದರಲ್ಲಿದೆ? ಸೆಕೆಂಡ್ಸಲ್ಲಿದೆ. ಸೊ ಕಿಲೋಮೀಟರ್ ಪರ್ ಅವರನ್ನು ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡಬೇಕಂದ್ರೆ 5/18ಇಂದ ನಾವು ಏನು ಮಾಡ್ತೀವಿ? ಮಲ್ಟಿಪ್ಲೈ ಮಾಡ್ತೀವಿ ಇಂಟು 25. ಇದು ಟೈಮ್. 18 1s 18 4s. ಓಕೆ, ಇಲ್ಲಿ ಎಲ್ಲ ಮಲ್ಟಿಪ್ಲೈ ಮಾಡಿ 4 5s 20. ಓಕೆ, 20 ಇಂಟು 25 ದಿಸ್ ಈಸ್ 500. ಓಕೆ, ಸೊ 500 ಮೀಟರ್ ಅಂತ ಬರುತ್ತೆ ಆನ್ಸರ್. ಕಿಲೋಮೀಟ್ರಲ್ಲಿ ಬರಲ್ಲ, ಮೀಟರಲ್ಲಿ ಬರುತ್ತೆ. ಯಾಕಂದರೆ ನಾವು ಇಲ್ಲಿ 5/18 ಮಾಡಿ ಅದನ್ನ ಕನ್ವರ್ಟ್ ಮಾಡಿದ್ದೀವಿ. ಕಿಲೋಮೀಟರ್ ಪರ್ ಅವರ್ ಇದ್ದಿದ್ದು ಮೀಟರ್ ಪರ್ ಸೆಕೆಂಡ್ ಮಾಡಿದ್ದೀವಿ. ಸೊ ಆನ್ಸರ್ 500 ಮೀಟರ್ಸ್ ಅಂತ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ. ರಮೇಶ್ ವಾಕ್ಸ್ ಎಟ್ 5 ಕಿಲೋಮೀಟರ್ ಪರ್ ಅವರ್. ಹೌ ಮಚ್ ಟೈಮ್ ವಿಲ್ ಹಿ ಟೇಕ್ ಟು ಕವರ್ 750 ಮೀಟರ್ಸ್? ಓಕೆ, 750 ಮೀಟರ್ಸ್. ಇಲ್ಲೂ ಕೂಡ ಏನಾಗುತ್ತೆ, ನಾವು ಕಿಲೋಮೀಟರ್ ಪರ್ ಅವರನ್ನು
ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡಬೇಕು. ಯಾಕೆ ಇಲ್ಲಿ ನೋಡಿ ಕಿಲೋಮೀಟರ್ ಪರ್ ಅವರಲ್ಲಿದೆ, ಇಲ್ಲಿ ಅಂದರೆ ಮೀಟರ್ಸಲ್ಲಿದೆ. ಓಕೆ, ಸೊ 5 ಕಿಲೋಮೀಟರ್ ಪರ್ ಅವರ್ನ ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡಬೇಕಂದ್ರೆ 5/18 ಇಂಟು ಮಾಡ್ತೀವಿ. ಇದು 25/18 ಆಗುತ್ತೆ. ಇದೇನಿದು ಸ್ಪೀಡ್. ಸೊ ಇಲ್ಲೇನು ಕೇಳಿದ್ದಾರೆ, ಟೈಮ್ ಫಾರ್ಮುಲಾ ಏನು, ಡಿಸ್ಟನ್ಸ್ ಬೈ ಸ್ಪೀಡ್. ಓಕೆ, ಡಿಸ್ಟನ್ಸ್ ಈಸ್ 750 meters ಡಿವೈಡೆಡ್ ಬೈ 25/18. ಓಕೆ, ಈ 18 ಏನಾಗುತ್ತೆ ಇಲ್ಲಿ ನ್ಯೂಮರೇಟರ್ ಮೇಲೆ ಹೋಗುತ್ತೆ. ಸೊ 750 ಇಂಟು 18/25. ಓಕೆ, ಸಿಂಪ್ಲಿಫೈ ಮಾಡಿ. 25 1s 25 3s 75 ಮತ್ತು ಅದೊಂದು 0, 18 3s 54 ಆ್ಯಂಡ್ ದಿಸ್ 0, 540. ಓಕೆ, ಆನ್ಸರ್ ಏನು 540 ಸೆಕೆಂಡ್ ಅಂತ ಅರ್ಥ. ಓಕೆ, 540 ಸೆಕೆಂಡ್ಸ್. ಇದನ್ನು ಮಿನಿಟ್ಸಲ್ಲಿ ನೋಡಬೇಕಂದ್ರೆ ಹೌ ಟು ಕನ್ವರ್ಟ್ ಸೆಕೆಂಡ್ ಟು ಮಿನಿಟ್, ಯು ಶುಡ್ ಡಿವೈಡ್ ಇಟ್ ಬೈ ವಾಟ್, 60. ಓಕೆ, 0 0 ಕ್ಯಾನ್ಸಲ್, 6 1s 6 9s. ಸೊ ಆನ್ಸರ್ ಈಸ್ 9 minutes. ಮಿನಿಟ್ಸಲ್ಲಿ ಕೇಳಿದ್ರೆ 9 minutes ಟೈಮ್ ತಗೊಳುತ್ತೆ. See the next question. A person walks 900 meters in 12 minutes. What is his walking speed in kilometer per hour? ಅಲ್ಲಿ ವಾಕಿಂಗ್ ಸ್ಪೀಡ್ ಕೇಳಿದ್ದಾರೆ ಕಿಲೋಮೀಟರ್ ಪರ್ ಅವರ್. ಬಟ್ ಇಲ್ಲಿ ಯೂನಿಟ್ಸ್ ಕೊಟ್ಟಿರೋದೇನು, ಮೀಟರ್ಸ್ ಆ್ಯಂಡ್ ಮಿನಿಟ್ಸ್. ನಾವೇನು ಮಾಡೋಣ, ಇದನ್ನ ಕಿಲೋಮೀಟರ್ಗೆ ಮತ್ತು ಅವರ್ಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಎಸ್, ಸೊ 900 ಮೀಟರ್ಸನ್ನು ಕಿಲೋಮೀಟರ್ಗೆ ಮಾಡಿದ್ರೆ ಏನಾಗುತ್ತೆ, 900 ಡಿವೈಡೆಡ್ ಬೈ 1000 ಅಂತ ಆಗುತ್ತೆ. ಎಸ್, ಸೊ ಇದು 9/10 ಕಿಲೋಮೀಟರ್. ಅದೇ ರೀತಿ 12 ಮಿನಿಟ್ಸನ್ನು ಅವರ್ಗೆ ಕನ್ವರ್ಟ್ ಮಾಡಿದ್ರೆ 12/60. ಓಕೆ, ಡಿವೈಡ್ ಬೈ 60 ಮಾಡಬೇಕು, ಅವಾಗ ಅವರ್ಗೆ ಬರುತ್ತೆ. 12 1s 12 5s 1/5, 1/5 ಗಂಟೆ ಆಗುತ್ತೆ ಇದು ಅವರ್. ಈಗ ಏನು ಬೇಕು, ಸ್ಪೀಡ್ ಬೇಕು. ಸ್ಪೀಡ್ ಫಾರ್ಮುಲಾ ಏನು, ಡಿಸ್ಟನ್ಸ್ ಬೈ ಟೈಮ್. ಅಂದರೆ 9/10 ಇಂಟು 1/5 ಆಗುತ್ತೆ. ಈ 5 ಇಲ್ಲಿ ಮೇಲೆ ಹೋದರೆ ಏನಾಯಿತು, 9 ಇಂಟು 5/10, 5 1s 5 2s. ಓಕೆ, 9/2 ಅಂದರೆ 4.5 ಕಿಲೋಮೀಟರ್ ಪರ್ ಅವರ್, 4.5 ಕಿಲೋಮೀಟರ್ ಪರ್ ಅವರ್. ನೆಕ್ಸ್ಟ್ ನೋಡಿ, ಆ ಟ್ರೈನ್ ಲೀವ್ಸ್ ಬೆಂಗಳೂರು ಎಟ್ 2:20 PM 2:20 ಬಿಡುತ್ತಂತೆ ಆ್ಯಂಡ್ ರೀಚಸ್ ಮೈಸೂರು ಎಟ್ 5:50 PM. ಇಫ್ ಎವರೇಜ್ ಸ್ಪೀಡ್ ಆಫ್ ದ ಟ್ರೈನ್ ಈಸ್, ಓಕೆ ಸ್ಪೀಡ್ ಕೊಟ್ಟಿದ್ದಾರೆ, ಫೈಂಡ್ ದ ಡಿಸ್ಟನ್ಸ್ ಕೇಳಿದ್ದಾರೆ. ಎಷ್ಟು ಅಂತೇಳಿ ಸಿಂಪಲ್ ಫಾರ್ಮುಲಾ, ಡಿಸ್ಟನ್ಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಓಕೆ, ಸ್ಪೀಡ್ ಎಷ್ಟಿದೆ, 50 ಕಿಲೋಮೀಟರ್ ಪರ್ ಅವರಲ್ಲಿದೆ. ಈಗ 2:20 5:20 ತನಕ ಎಷ್ಟು ಗಂಟೆ ಆಗುತ್ತೆ ಅಂತ ನೋಡಿ. ಸೊ 2:20 to 5:20 ತನಕ ನಮಗೆ 3 hours ಆಗುತ್ತೆ. ಮತ್ತು 5:20 ಇಂದ 5:50 ಇದು 30 minutes. 3 hours 30 minutes ಅಂದರೆ ಎಷ್ಟಾಯ್ತು, ಇದು 3.5 hours ಆದಾಗ ಆಯಿತು. 3.5 hours. ಸೊ 50 ಇಂಟು, ಓಕೆ ದಿಸ್ ಇಸ್ 7/2 ಹೌದಲ್ಲ. ಸೊ 2 1 2 25. ಈಗ ಇದನ್ನು ಗುಣಾಕಾರ ಮಾಡಿ. ಸೊ ಎಷ್ಟಾಗುತ್ತೆ, ಇದು 175 ಕಿಲೋಮೀಟರ್, 175 ಕಿಲೋಮೀಟರ್ ಅಂತ ಆಗುತ್ತೆ. ಈ ಕ್ವಶನ್ ನೋಡಿ, ಇದು ಒಂದು ಸ್ವಲ್ಪ ಅದಕ್ಕಿಂತ ಬೇಸಿಕ್ ಲೆವೆಲ್ಗಿಂತ ಸ್ವಲ್ಪ ಹೈಯರ್ ಲೆವೆಲ್ ಕ್ವಶನ್ ಇದೆ ಇದು. ಅ ಸ್ಟೂಡೆಂಟ್ ಗೋಸ್ ಟು ಸ್ಕೂಲ್ ಎಟ್ ದ ರೇಟ್ ಆಫ್ 2 ಕಿಲೋಮೀಟರ್ ಪರ್ ಅವರ್ ಆ್ಯಂಡ್ ರೀಚಸ್ 6 minutes ಲೇಟ್. ಅಂದರೆ ಯಾವುದೋ ಒಂದು ಒರಿಜಿನಲ್ ಟೈಮ್ಗಿಂತ 6 ನಿಮಿಷ ಲೇಟಾಗಿ ಹೋಗ್ತಾನೆ. ಅಂದರೆ 2 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಹೋದರೆ 6 ನಿಮಿಷ ಲೇಟಾಗಿ ಹೋಗ್ತಾನೆ. ನೆಕ್ಸ್ಟ್, ಇಫ್ ಈ ಟ್ರಾವೆಲ್ಸ್ ಎಟ್ ದ ಸ್ಪೀಡ್ ಆಫ್ 3 ಕಿಲೋಮೀಟರ್ ಪರ್ ಅವರ್, ಹಿ ಈಸ್ 10 minutes ಅರ್ಲಿ. ಓಕೆ, ಸೊ ಯಾವ ಟೈಮ್ಗಿಂತ 10 ನಿಮಿಷ ಜಲ್ದಿನೇ ಹೋಗ್ತಾನೆ 3 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಹೋದರೆ. ವಾಟ್ ಈಸ್ ದ ಡಿಸ್ಟನ್ಸ್ ಟು ದ ಸ್ಕೂಲ್? ಸೊ ಎಷ್ಟು ದೂರ ಇದೆ ಅಂತ ಕೇಳ್ತಿದ್ದಾರೆ. ಸೊ ಈ ಪ್ರಾಬ್ಲಮ್ಸನ್ನು ಯಾವ ಥರ ಮಾಡೋದು ಇಲ್ಲಿ ನೋಡಿ, ಮೊದಲು ಅರ್ಥ ಮಾಡ್ಕೊಳ್ಳೋಣ.
ಸೊ 2 km/h ಸ್ಪೀಡಲ್ಲಿ ಹೋದರೆ 6 ನಿಮಿಷ ಏನಾಗುತ್ತೆ, ಲೇಟ್ ಆಗುತ್ತೆ. ಅದೇ 3 km/h ಸ್ಪೀಡಲ್ಲಿ ಹೋದರೆ 10 ನಿಮಿಷ ಏನಾಗುತ್ತೆ, ಅರ್ಲಿ, ಅಂದರೆ ಬೇಗನೆ ಹೋಗ್ತಾನೆ. ಅಂದರೆ ಇವೆರಡು ಸ್ಪೀಡ್ ನಡುವೆ, ಓಕೆ, ಅಂದರೆ 2 ಕಿಲೋಮೀಟ್ರಲ್ಲಿ ಸ್ಪೀಡಲ್ಲಿ ಹೋದರೆ T1 ತಗೋತಾನೆ ಅಂತ ಅಂದ್ಕೊಳ್ಳಿ, 3 km ಸ್ಪೀಡಲ್ಲಿ ಹೋದರೆ T2 ತಗೋತಾನೆ ಅಂತ ಅಂದ್ಕೊಳ್ಳಿ, ಟೈಮ್ T2. ಈಗ ಇವೆರಡು ಟೈಮ್ಗಳ ನಡುವೆ ಎಷ್ಟು ಗ್ಯಾಪ್ ಇದೆ, ಎಷ್ಟು ಅಂತರ ಇದೆ ಅಂದರೆ ಇಲ್ಲಿ ನೋಡಿ, 16 ಮಿನಿಟ್ಸ್, 16 ನಿಮಿಷ ಗ್ಯಾಪ್ ಇದೆ. ಓಕೆ, ಅಂದರೆ 2 km ಸ್ಪೀಡಲ್ಲಿ ಹೋದರೆ ಜಾಸ್ತಿ ಟೈಮ್ ತಗೋತಾನೆ, 3 km ಸ್ಪೀಡಲ್ಲಿ ಹೋದರೆ ಬೇಗ ಹೋಗ್ತಾನೆ. ಸೊ ಅವೆರಡು ಸಮಯಗಳ ನಡುವೆ 16 ನಿಮಿಷ ಗ್ಯಾಪ್ ಇದೆ. ಸೊ ಅದನ್ನು ಯೂಸ್ ಮಾಡ್ಕೊಂಡು ನಾವೇನು ಮಾಡೋಣ, ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಸೊ ಟೈಮ್ 1 ಅಂದರೆ ಏನು, ಡಿಸ್ಟನ್ಸ್ ಡಿವೈಡೆಡ್ ಬೈ 2. ಓಕೆ, ಇದೇನಾಯ್ತು, ಇದು ಟೈಮ್ 1 ಆಯಿತು. ಟೈಮ್ ಈಸ್ ಈಕ್ವಲ್ ಟು ಡಿಸ್ಟನ್ಸ್ ಬೈ ಸ್ಪೀಡ್. ಸೊ ಡಿಸ್ಟನ್ಸನ್ನು ಡಿ ಅಂತ ಇಟ್ಕೊಳ್ಳೋಣ, ಸ್ಪೀಡ್ ಎಷ್ಟಿದೆ 2 ಇದೆ, ಮೈನಸ್ ಡಿಸ್ಟನ್ಸ್ ಬೈ 3. ಓಕೆ, ಇದೆಷ್ಟಾಗುತ್ತೆ ನಮಗೆ 16 ಮಿನಿಟ್ಸ್ ಆಗುತ್ತೆ. ಬಟ್ ಇಲ್ಲಿ ನೋಡಿ, ಸ್ಪೀಡ್ ಎಲ್ಲ ಯಾವುದರಲ್ಲಿದೆ, km/h ಬಟ್ ಈ ಟೈಮ್ ಮಿನಿಟಲ್ಲಿದೆ. ಓಕೆ, ಯೂನಿಟ್ಸ್ ಬೇರೆ ಬೇರೆ ಆಗುತ್ತೆ. ಅದಕ್ಕೆ ನಾವು ಏನು ಮಾಡೋಣ, ಈ 16 ಮಿನಿಟನ್ನು ಕೂಡ ನಾವು ಅವರ್ಗೆ ಕನ್ವರ್ಟ್ ಮಾಡ್ಕೊಳ್ಳೋಣ, ಗಂಟೆಗೆ. ಹಾಗಾಗಿ ಏನಾಗುತ್ತೆ, 16/60 ಅಂತ ಆಗುತ್ತೆ. ಓಕೆ, ಇದನ್ನ ಸಾಲ್ವ್ ಮಾಡೋಣ. LCM ಪ್ಲಸ್ ತೆಗೆದ್ರೆ 6 ಆಗುತ್ತೆ. ಇಲ್ಲಿ ಇಂಟು 3 ಮಾಡ್ತೀರಾ, ಇಲ್ಲಿ ಇಂಟು 2 ಮಾಡ್ತೀರಾ. 3D ಮೈನಸ್ 2D ಇಸ್ ಈಕ್ವಲ್ಸ್ ಟು 16/60. ಎಸ್, ಇಲ್ಲಿ ನೋಡಿ 1D, 6 ಈ ಸೈಡ್ ಹೋಗಿ ಇಂಟು ಆಗುತ್ತೆ. 16/60 ಇಂಟು 6, 6 1s 6 10s. ಸೊ ಡಿಸ್ಟನ್ಸ್ ಈಕ್ವಲ್ ಟು 1.6 ಕಿಲೋಮೀಟರ್ಸ್. ಓಕೆ, ಇಲ್ಲಿ ನೋಡಿ 16/10, ಇದನ್ನು ಡೆಸಿಮಲಲ್ಲಿ ಬರೆದ್ರೆ 1.6 ಕಿಲೋಮೀಟರ್ ಅಂತ ಆಗುತ್ತೆ. ನೆಕ್ಸ್ಟ್, ಇದು ಕಾನ್ಸೆಪ್ಚುವಲ್ ಬೇಸ್ಡ್ ಕ್ವಶನ್ ಇದೆ. ಓಕೆ, ಇಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ, ದ ರೇಷಿಯೋ ಆಫ್ ಸ್ಪೀಡ್ ಆಫ್ 3 ಕಾರ್ಸ್ ಆರ್, ಸ್ಪೀಡ್ಗಳ ರೇಷಿಯೋ ಕೊಟ್ಟಿದ್ದಾರೆ. ಇದನ್ನು S1, S2, S3 ಅಂತ ಅನ್ಕೊಳ್ಳೋಣ. 3 ಕಾರ್ ಇದೆ, 1ನೇ ಕಾರ್, 2ನೇ ಕಾರ್, 3ನೇ ಕಾರದ ಸ್ಪೀಡ್ ರೇಷಿಯೋ 3:4:6. ವಾಟ್ ಈಸ್ ದ ರೇಷಿಯೋ ಆಫ್ ಟೈಮ್ ಟೇಕನ್ ಬೈ ದೀಸ್ ಕಾರ್ಸ್ ಟು ಕವರ್ ದ ಸೇಮ್ ಡಿಸ್ಟೆನ್ಸ್? ನಮಗೇನು ಕೇಳ್ತಿದ್ದಾರೆ ಅವರು, ಟೈಮ್ 1, ಟೈಮ್ 2 ಮತ್ತು ಟೈಮ್ 3ದ ರೇಷಿಯೋ ಎಷ್ಟಾಗುತ್ತೆ ಅಂತ ಕೇಳ್ತಿದ್ದಾರೆ. ಈಗ ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ಏನಂದರೆ, ಸ್ಪೀಡ್ ಜಾಸ್ತಿ ಇದ್ದರೆ ಟೈಮ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಓಕೆ, ಸ್ಪೀಡ್ ಜಾಸ್ತಿ ಇದ್ದರೆ ಬೇಗ ರೀಚ್ ಆಗ್ತಾರೆ, ಸೊ ಟೈಮ್ ಕಡಿಮೆ ಇರುತ್ತೆ. ಅಂದರೆ ಇಲ್ಲಿ ಸ್ಪೀಡ್ಗೆ ಮತ್ತು ಟೈಮ್ಗೆ ಇನ್ವರ್ಸ್ ರಿಲೇಷನ್ ಇದೆ. ಓಕೆ, ಸ್ಪೀಡ್ಗೆ ಮತ್ತು ಟೈಮ್ಗೆ ಇನ್ವರ್ಸ್ ರಿಲೇಷನ್. ಟೈಮ್ ಜಾಸ್ತಿ ಅಂದರೆ ಸ್ಪೀಡ್ ಕಡಿಮೆ, ಸ್ಪೀಡ್ ಜಾಸ್ತಿ ಆದರೆ ಏನಾಗುತ್ತೆ, ಟೈಮ್ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಸ್ಪೀಡ್ 3:4:5 ಇದ್ದರೆ ಟೈಮ್ದು 1/3, 1/4, 1/6 ಅಂತ ಆಗುತ್ತೆ. ನಾವು ಯಾಕೆ 1/3, 1/4, 1/6 ಬರ್ಕೊಂಡಿದ್ದೀವಿ ಅಂದರೆ ಇನ್ವರ್ಸ್ ರಿಲೇಷನ್ ಇದೆ. ಅಂದರೆ ಸ್ಪೀಡ್ ಜಾಸ್ತಿ ಆದರೆ ಟೈಮ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಓಕೆ, ಸೊ ಈಗ ಇದನ್ನು ಯಾವ ಥರ ನಾವೇನು ಮಾಡಬೇಕು, ಕನ್ವರ್ಟ್ ಮಾಡೋದು ಅಂದರೆ ಫ್ರ್ಯಾಕ್ಷನಲ್ಲಿದೆ ಭಿನ್ನರಾಶಿ, ಅದನ್ನು ನಂಬರ್ಸಿಗೆ ತೊಗೊಂಡು ಬರಬೇಕಂದ್ರೆ ಏನು ಮಾಡಿ, LCM ಎಷ್ಟಿದೆ ಈ ಥರದ್ದು, ಲಸ 12 ಇದೆ. ಸೊ ಎಲ್ಲದಕ್ಕೂ 12ಇಂದ ಗುಣಾಕಾರ ಮಾಡೋಣ. 1/3 ಇಂಟು 12 ಇಷ್ಟು 1/4 ಇಂಟು 12, 1/6 ಇಂಟು 12. 3 1 3 4 4 1 4 3 6 1 6 2. ಸೊ 4:3:2. ಇದು ನಿಮ್ಮ ಆನ್ಸರ್. 4:3:2, 4:3:2. ಇದು ಟೈಮ್ಗಳ ರೇಷಿಯೋ ಆಗಿರುತ್ತೆ. ಈಗ ಎವರೇಜ್ ಸ್ಪೀಡ್ ಪ್ರಾಬ್ಲಮ್ ನೋಡಿ. ಎವರೇಜ್ ಸ್ಪೀಡ್ ಫಾರ್ಮುಲಾ ಏನಂತ ನೋಡಿ ನಾವು, ಎವರೇಜ್ ಸ್ಪೀಡ್ ಟೋಟಲ್ ಡಿಸ್ಟನ್ಸ್, ಸೊ ಚಲಿಸಿರುವಂಥ ಒಟ್ಟು ಡಿಸ್ಟನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಟೇಕನ್. ಆ ಪೂರ್ತಿ ದೂರವನ್ನು ಕ್ರಮಿಸೋದಕ್ಕೆ ಎಷ್ಟು ಟೈಮ್ ತೊಗೊಂಡಿರುತ್ತೆ ಅದರಿಂದ ಭಾಗಾಕಾರ ಮಾಡಬೇಕು. ಇಲ್ಲೇನಾಗಿದೆ, ಇಲ್ಲಿ ನೋಡಿ, ಅ ಮ್ಯಾನ್ ಗೋಸ್ 150 ಕಿಲೋಮೀಟರ್ ಎಟ್ 60 km/h ಆ್ಯಂಡ್ ರಿಟರ್ನ್ಸ್. ಅಂದರೆ ಅದೇ 150 ಕಿಲೋಮೀಟ್ರನ್ನು 30 km/h ಏನು ಸ್ಪೀಡಲ್ಲಿ ವಾಪಸ್ ಬಂದಿದ್ದಾನೆ. ಹಾಗಾದರೆ ಎವರೇಜ್ ಸ್ಪೀಡ್ ಎಷ್ಟಾಯಿತು ಅಂತ ಕೇಳಿದ್ದಾರೆ. ಈಗ ನಾವು ಏನು ಮಾಡೋಣ, ಈ ಪ್ರಾಬ್ಲಮನ್ನು ನಾರ್ಮಲ್ ಆಗಿ ಈ ಕಾನ್ಸೆಪ್ಟ್ ಮೂಲಕ ಸಾಲ್ವ್ ಮಾಡೋಣ, ಆಮೇಲೆ ಈಸಿಯಾಗಿ ಯಾವ ಥರ ಮಾಡೋದು ಅಂತ ನೋಡೋಣ.
ಈಗ ಟೋಟಲ್ ಡಿಸ್ಟೆನ್ಸ್ ಎಷ್ಟಾಯಿತು? 150 ಹೋಗೋದಕ್ಕೆ, 150 ಬರೋದಕ್ಕೆ. ಹಾಗಾದರೆ ಟೋಟಲ್ ಡಿಸ್ಟೆನ್ಸ್ ಈಸ್ 300 ಕಿಲೋಮೀಟರ್ಸ್. 300 ಕಿಲೋಮೀಟರ್ ಆಯಿತು ಟೋಟಲ್ ಡಿಸ್ಟೆನ್ಸ್. ಅದೇ ರೀತಿ ಟೈಮ್ ನೋಡಿ, ಟೋಟಲ್ ಟೈಮ್ ಅಂದರೆ ಹೋಗುವಾಗ ಎಷ್ಟು ಟೈಮ್, ಆಮೇಲೆ ಬರುವಾಗ ಎಷ್ಟು ಟೈಮ್ ಆಗುತ್ತೆ ಅಂಥೇಳಿ. ಸೊ ಟೈಮ್ 1 ಏನಾಗುತ್ತೆ? 150 ಡಿವೈಡೆಡ್ ಬೈ 60. ಓಕೆ, ಡಿಸ್ಟೆನ್ಸ್ ಬೈ ಸ್ಪೀಡ್ ಟೈಮ್ ಸಿಗುತ್ತೆ ನಿಮಗೆ. ಇದು 0 0 ಕ್ಯಾನ್ಸಲ್ ಆಗುತ್ತೆ. 3ಇಂದ ಡಿವೈಡ್ ಮಾಡಿದ್ರೆ 5/2. 3 2s 3, 5s 5/2 ಅಂತ ಬರುತ್ತೆ. ಅದೇ ರೀತಿ ಟೈಮ್ 2 ಏನಾಗುತ್ತಂತ ನೋಡಿ, 150 ಡಿವೈಡೆಡ್ ಬೈ 30. 0 0 ಕ್ಯಾನ್ಸಲ್ ಮಾಡಿದ್ರೆ ಇಲ್ಲಿ ನೋಡಿ 3 1s 3 5s, ಇದು 5 ಅವರ್ ಆಯಿತು. ಇದು 5/2 ಅವರ್, ಇದು 5 ಅವರ್. ಓಕೆ, ಸೊ ಟೋಟಲ್ ಟೈಮ್ ಎಷ್ಟಾಯಿತು? T1 ಪ್ಲಸ್ T2 ಅಂದರೆ ಹೋಗಬೇಕಾದ್ರೆ ತೊಗೊಂಡ ಸಮಯ, ವಾಪಸ್ ಬರಬೇಕಾದ್ರೆ ತೊಗೊಂಡ ಸಮಯ ಎಷ್ಟಾಗುತ್ತೆ ನೋಡಿ, 5 ಪ್ಲಸ್ 5/2 ಅಂತ ಆಗುತ್ತೆ. ಓಕೆ, ಇಲ್ಲಿ 1 ಅಂತ ತೊಗೋತೀರಾ, ಇಲ್ಲಿ ಇಂಟು 2 ಮಾಡ್ತೀರಾ. ಸೊ ಇದು 15/2 ಅಂತ ಆಗುತ್ತೆ. 15/2 ಅಂತ ಆಗುತ್ತೆ. ಇದೇನಿದು 15/2? 15/2 ಅವರ್ ಟೋಟಲ್ ಟೈಮ್ ಟೇಕನ್. ಈಗ ನಾವು ಎವರೇಜ್ ಸ್ಪೀಡನ್ನು ಫೈಂಡ್ ಔಟ್ ಮಾಡೋಣ. ಟೋಟಲ್ ಡಿಸ್ಟೆನ್ಸ್ 300 ಭಾಗಿಲೆ 15/2. ಈ 2 ಏನಾಗುತ್ತೆ ಇಲ್ಲಿ ನ್ಯೂಮರೇಟ್ರಲ್ಲಿ ಹೋಗುತ್ತೆ. ಸೊ 300 ಇಂಟು 2 ಡಿವೈಡೆಡ್ ಬೈ 15. 15 ಒಂದಲೇ 15 ಎರಡಲೇ 30 ಮತ್ತು 0. ಸೊ ಆನ್ಸರ್ ಎಷ್ಟು ಬಂತು? 40 ಕಿಲೋಮೀಟರ್ ಪರ್ ಅವರ್. 40 ಕಿಲೋಮೀಟರ್ ಪರ್ ಅವರ್. ಓಕೆ, ಸೊ ಇದು ನಾರ್ಮಲ್ ಮೆಥಡಲ್ಲಿ ಈ ಥರ ಅಂದರೆ ಕಾನ್ಸೆಪ್ಟ್ ಈ ಥರ ಇದೆ. ಟೋಟಲ್ ಡಿಸ್ಟೆನ್ಸನ್ನು ನಾವು ಮೇಲೆ ಬರ್ಕೊಂಡು ಟೋಟಲ್ ಟೈಮ್ ಎಷ್ಟು ಬೇಕಲ್ಲ ಅದರಿಂದ ಡಿವೈಡ್ ಮಾಡಬೇಕಾಗುತ್ತೆ. ಈಗ ಇಲ್ಲಿ ಈಸಿ ಮೆಥಡ್ ಏನಂದರೆ, ಟ್ರಿಕ್ ಏನಂದರೆ, ಇಲ್ಲಿ ನೋಡಿ ಡಿಸ್ಟೆನ್ಸ್ ಸೇಮ್ ಇರಬೇಕು. ಓಕೆ, ಹೋಗುವಾಗ ಕೂಡ 150 ಕಿಲೋಮೀಟರ್, ಬರುವಾಗ ಕೂಡ 150 ಕಿಲೋಮೀಟರ್. ಸೇಮ್ ಡಿಸ್ಟೆನ್ಸ್ ಬೇರೆ ಬೇರೆ ಸ್ಪೀಡಲ್ಲಿ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಅವಾಗ ಎವರೇಜ್ ಸ್ಪೀಡನ್ನು ನಾವು ಯಾವ ಥರ ಫೈಂಡ್ ಔಟ್ ಮಾಡ್ತೀವಿ? 2 ಇಂಟು S1 S2 ಡಿವೈಡೆಡ್ ಬೈ S1 ಪ್ಲಸ್ S2. ಅಂದರೆ 2 ಇಂಟು ಸ್ಪೀಡ್ 1 ಇಂಟು ಸ್ಪೀಡ್ 2 ಡಿವೈಡೆಡ್ ಬೈ ಸ್ಪೀಡ್ 1 ಪ್ಲಸ್ ಸ್ಪೀಡ್ 2 ಮಾಡ್ತೀವಿ. ಈಗ ಇದನ್ನು ಅಪ್ಲೈ ಮಾಡಿ ಚೆಕ್ ಮಾಡೋಣ. 2 ಇಂಟು ಸ್ಪೀಡ್ 1 ಎಷ್ಟಿದೆ? 60 ಇಂಟು ಸ್ಪೀಡ್ 2 30 ಡಿವೈಡೆಡ್ ಬೈ 60 ಪ್ಲಸ್ 30. ಓಕೆ, ಸೊ ಇದನ್ನು ನೋಡೋದಾದರೆ 2 ಇಂಟು 60 ಇಂಟು 30 ಡಿವೈಡೆಡ್ ಬೈ 90 ಅಂತ ಆಗುತ್ತೆ. ಸೊ ಕ್ಯಾನ್ಸಲ್ ಮಾಡಿ, 0 0 ಕ್ಯಾನ್ಸಲ್ ಆಯಿತು. 3 1s 3 3s, ಆಮೇಲೆ 3 1s 3 20s ಆಯಿತು 20. ಅದೇ ರೀತಿ 2 20s 40 ಕಿಲೋಮೀಟರ್ ಪರ್ ಅವರ್. ಓಕೆ, ಸೊ ಸೇಮ್ ಆನ್ಸರ್ ಬಂತಲ್ಲ. ಸೊ ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಇದರ ಮೇಲೆ ಇನ್ನೊಂದು ಪ್ರಾಬ್ಲಮ್ ಬರುತ್ತೆ ನೆಕ್ಸ್ಟ್, ಅವಾಗೂ ಕೂಡ ಹೇಳ್ತೀನಿ. ಇದನ್ನು ಯಾವಾಗ ಯೂಸ್ ಮಾಡೋದಂದರೆ, ದ ಡಿಸ್ಟೆನ್ಸ್ ಕವರ್ಡ್ ಶುಡ್ ಬಿ ಸೇಮ್. ಓಕೆ, ಸೇಮ್ ಡಿಸ್ಟೆನ್ಸ್ ಹೋಗಬೇಕು, ಸೇಮ್ ಡಿಸ್ಟೆನ್ಸ್ ವಾಪಸ್ ಬರಬೇಕು. ಆವಾಗ ಮಾತ್ರ ನಾವು ಇದನ್ನ ಯೂಸ್ ಮಾಡೋಕ್ಕೆ ಸಾಧ್ಯ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಬಸ್ ಮೊದಲು 2 ಗಂಟೆ 45 ಕಿಲೋಮೀಟರ್ ಪರ್ ಅವರ್ ಮತ್ತು ಮುಂದಿನ 5 ಗಂಟೆ 55 ಕಿಲೋಮೀಟರ್ ಪರ್ ಅವರ್ನಲ್ಲಿ ಓಡುತ್ತದೆ. ಸರಾಸರಿ ವೇಗ ಎಷ್ಟು ಅಂತ ಕೇಳ್ತಿದ್ದಾರೆ. ಅಂದರೆ 2 ಸ್ಪೀಡ್ ಕೊಟ್ಟಿದ್ದಾರೆ, 2 ಟೈಮ್ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಇಲ್ಲೇನಾಗುತ್ತೆ, ನಮಗೆ 2 ಡಿಸ್ಟೆನ್ಸ್ ಸಿಗುತ್ತೆ. ಅಂದರೆ ಫಸ್ಟ್ ಡಿಸ್ಟೆನ್ಸಲ್ಲಿ ಏನಿದೆ, 45 ಸ್ಪೀಡಲ್ಲಿ 2 ಗಂಟೆ ಹೋಗಿದೆ. ಅಂದರೆ ಇದು ಎಷ್ಟಾಯಿತು? 90 ಕಿಲೋಮೀಟರ್, 90 ಕಿಲೋಮೀಟರ್ ಡಿಸ್ಟೆನ್ಸ್. ಓಕೆ, ಚಲಿಸಿದೆ ಇದು. ಆಮೇಲೆ ನೆಕ್ಸ್ಟ್ ಏನಾಗಿದೆ, 55 ಸ್ಪೀಡಲ್ಲಿ 5 ಗಂಟೆ ಹೋಗಿದೆ. ಹಾಗಾದರೆ ಇದೆಷ್ಟಾಗುತ್ತೆ? 275 ಕಿಲೋಮೀಟರ್ ಆಗುತ್ತೆ. 275 ಕಿಲೋಮೀಟರ್. ಸೊ ಟೋಟಲ್ ಡಿಸ್ಟೆನ್ಸ್ ಎಷ್ಟು? ಟೋಟಲ್ ಡಿಸ್ಟೆನ್ಸ್ ಒಟ್ಟು ದೂರ, ಇವೆರಡನ್ನು ಏನು ಮಾಡಬೇಕು ನಾವು? ಪ್ಲಸ್ ಮಾಡಬೇಕು. 365 ಕಿಲೋಮೀಟರ್ ಟೋಟಲ್ ಡಿಸ್ಟೆನ್ಸ್ ಆಗುತ್ತೆ. ಈಗ ಅದೇ ರೀತಿ ಟೋಟಲ್ ಟೈಮ್ ಎಷ್ಟು? ಒಟ್ಟು ಸಮಯ ತೆಗೆದುಕೊಂಡಿದ್ದು ಮೊದಲ 2 ಗಂಟೆ, ಆಮೇಲೆ 5 ಗಂಟೆ. ಸೊ ಒಟ್ಟು 7 ಗಂಟೆ ಅಂತ ಆಗುತ್ತೆ. ಎಸ್, ಸೊ ಒಟ್ಟು 7 ಗಂಟೆ. ಈಗ ಎವರೇಜ್ ಸ್ಪೀಡ್ ಫಾರ್ಮುಲಾ ಪ್ರಕಾರ ಏನು?
total distance divided by total time. 365 divided by 7. ಓಕೆ, ಸೊ ಇದನ್ನ ನೋಡಿ, 7 ಒಂದೇ 7 ಐದಲೇ 35, ಒಂದು ಉಳಿತಿಲ್ಲಿ 15 ಆಗುತ್ತೆ, 7 ಎರಡಲೇ 14, ಒಂದು ಉಳಿತು, ಸೊ 1/7. 52 ಇಂಟಿಜರ್ 1/7 ಕಿಲೋಮೀಟರ್ ಪರ್ ಅವರ್, ಇದು ಎವರೇಜ್ ಸ್ಪೀಡ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಅ ಮ್ಯಾನ್ ಕವರ್ಸ್ ಹಾಫ್ ಆಫ್ ಹಿಸ್ ಜರ್ನಿ ಎಟ್ ಅ ಸ್ಪೀಡ್ ಆಫ್ 6 ಕಿಲೋಮೀಟರ್ ಪರ್ ಅವರ್, ಅಂದರೆ ಇದು S1 ಆಯಿತು. ನೆಕ್ಸ್ಟ್ ದ ರಿಮೈನಿಂಗ್ ಹಾಫ್ ಅಂದರೆ ಎರಡೂ ಕೂಡ ಡಿಸ್ಟೆನ್ಸ್ ಏನಿದೆ ಇಲ್ಲಿ ಸೇಮ್ ಇದೆ. ಹಾಗಾದರೆ ನಾವು ಎವರೇಜ್ ಸ್ಪೀಡ್ ಕಂಡುಹಿಡಿಯೋಕ್ಕೆ ಏನು ಮಾಡ್ಬೋದು, ನಮ್ಮ ಫಾರ್ಮುಲಾ ಯೂಸ್ ಮಾಡ್ಬೋದಲ್ಲ. ಎವರೇಜ್ ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಸೇಮ್ ಇದ್ದಾಗ ಏನಾಗುತ್ತೆ, 2 ಇಂಟು S1 S2 ಡಿವೈಡೆಡ್ ಬೈ S1 ಪ್ಲಸ್ S2. ಓಕೆ, ಸೊ 2 ಇಂಟು 6 ಇಂಟು 3 ಡಿವೈಡೆಡ್ ಬೈ 6 ಪ್ಲಸ್ 3. ಓಕೆ, ಸಿಂಪ್ಲಿಫೈ ಮಾಡಿ, 6 ಇಂಟು 3 ಡಿವೈಡ್ ಬೈ 6 ಪ್ಲಸ್ 3 ಅಂದರೆ 9, 9. 3 ಒಂದಲೇ 3 ಮೂರಲೇ 3 ಒಂದಲೇ 3 ಎರಡಲೇ 2 ಎರಡಲೇ ಏನಾಯಿತು 4 ಕಿಲೋಮೀಟರ್ ಪರ್ ಅವರ್. ಸೊ ದಿಸ್ ಈಸ್ ದ ಎವರೇಜ್ ಸ್ಪೀಡ್. ಈಗ ಟ್ರೈನ್ ಕ್ರಾಸಿಂಗ್ ಅ ಪರ್ಸನ್ ಆರ್ ಪೋಲ್ ಪ್ರಾಬ್ಲಮ್ಸನ್ನು ನೋಡೋಣ. ಇದಕ್ಕಾಗಿ ಯಾವುದೇ ರೀತಿಯ ಸ್ಪೆಷಲ್ ಫಾರ್ಮುಲಾಸ್ ಅದು ಏನೂ ಬೇಕಾಗಿಲ್ಲ. ಒಂದು ಪಾಯಿಂಟ್ ನೆನಪಿದ್ರೆ ಸಾಕು ನಿಮಗೆ. ಟ್ರೈನ್ ಮತ್ತು ಪರ್ಸನ್ ಆರ್ ಪೋಲ್ ಪ್ರಾಬ್ಲಮ್ ಬಂದಾಗ ನೀವು ಒಂದೇ ಒಂದು ಕನ್ಸಿಡರ್ ಮಾಡಬೇಕಾಗಿರೋದು ಏನಂದರೆ, ಡಿಸ್ಟನ್ಸ್ ಈಸ್ ಲೆಂತ್ ಆಫ್ ದ ಟ್ರೈನ್. ಇಷ್ಟು ಗೊತ್ತಿದ್ರೆ ಸಾಕು. ಓಕೆ, ಲೆಂತ್ ಆಫ್ ದ ಟ್ರೈನ್, ರೈಲಿನ ಉದ್ದ ಎಷ್ಟಿರುತ್ತಲ್ಲ ಅದನ್ನೇ ನಾವು ಡಿಸ್ಟೆನ್ಸ್ ಅಂತ ತಗೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಮುಗೀತು. ಓಕೆ, ಸೊ ಇದರಲ್ಲಿ ಫಾರ್ಮುಲಾ ಬರೋದು ಸೇಮ್ ಅದೇ. ಡಿಸ್ಟೆನ್ಸ್ ಈಕ್ವಲ್ ಟು S ಇಂಟು T, ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್, ಟೈಮ್ ಈಸ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್. ಇದೇ 3 ಫಾರ್ಮುಲಾ ಯೂಸ್ ಮಾಡ್ಕೊಂಡು ನಾವು ಲೆಕ್ಕ ಮಾಡ್ತೀವಿ. ಬಟ್ ಇದರಲ್ಲಿ ಡಿಸ್ಟೆನ್ಸ್ ಅಂದರೆ ಏನು, ಲೆಂತ್ ಆಫ್ ದ ಟ್ರೈನ್. ಓಕೆ, ಪ್ರಾಬ್ಲಮ್ಸನ್ನು ನೋಡೋಣ ಈಗ. A train 180 meter long train ಇದೆ, moving at a speed of 72 km per hour. How much time will it take to completely cross a person standing by the track? Okay, so train is crossing a person. ಸೊ ಇಲ್ಲಿ ನಾವು ಡಿಸ್ಟೆನ್ಸನ್ನು ಏನಂತ ಕನ್ಸಿಡರ್ ಮಾಡ್ತೀವಿ, 180 ಮೀಟರ್ಸ್ ಅಂತ ತೊಗೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಮುಗೀತು. ಏನು ಕೇಳಿದಾರಲ್ಲಿ, ಟೈಮ್ ಕೇಳಿದರೆ. ಸೊ T ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್. ಬಟ್ 72 ಇಂದ ನಾವು ಡೈರೆಕ್ಟಾಗಿ ಡಿವೈಡ್ ಮಾಡೋಕ್ಕಾಗಲ್ಲ. ಯಾಕೆ, ಇಲ್ಲೇನಿದೆ ಕಿಲೋಮೀಟರ್ ಪರ್ ಅವರಲ್ಲಿದೆ, ಬಟ್ ಡಿಸ್ಟೆನ್ಸ್ ಎದರಲ್ಲಿದೆ, ಮೀಟ್ರಲ್ಲಿ. ಸೊ ನಾವೀಗ 72 ಕಿಲೋಮೀಟರ್ ಪರ್ ಅವರನ್ನು ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಕೊಳ್ಳೋಕ್ಕೆ 5/18 ಏನು ಮಾಡ್ತೀವಿ, ಮಲ್ಟಿಪ್ಲೈ. 18 1 18 4 ಸೊ ಇದು 20 ಮೀಟರ್ ಪರ್ ಸೆಕೆಂಡ್ ಬರುತ್ತೆ. ಸೊ ಇದು ನೋಡಿ, 180 ಡಿವೈಡೆಡ್ ಬೈ 20, 0 0 ಕ್ಯಾನ್ಸಲ್, 2 1 2 9. So answer is 9 seconds. So the train crosses the person in 9 seconds. Okay. Next question. ಇಲ್ಲೂ ಕೂಡ ನೋಡಿ, ಟ್ರೈನ್ ಲೆಂತ್ ಇದೆ ಎಷ್ಟಿದೆ, 250 ಮೀಟರ್ಸ್. ಓಕೆ, ದ ಟೈಮ್ ಟೇಕನ್ ಬೈ ದಿಸ್ ಈಸ್ 15 ಸೆಕೆಂಡ್. ನಮಗೆ ಕ್ವಶನ್ ಏನು ಕೇಳಿದ್ದಾರೆ, ಸ್ಪೀಡ್ ಆಫ್ ದ ಟ್ರೈನ್ ದಟ್ ಈಸ್ ಇನ್ ಕಿಲೋಮೀಟರ್ ಪರ್ ಅವರ್ ಕೇಳಿದ್ದಾರೆ. ಸೊ ಸ್ಪೀಡ್ ಈಸ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಬೈ speed is equal to distance by time. Okay, distance ಎಷ್ಟಿದೆ, 250 divided by 15. ಬಟ್ ನಮಗೆ ಕಿಲೋಮೀಟರ್ ಪರ್ ಅವರಲ್ಲಿ ಬೇಕು ಸ್ಪೀಡ್. ಈಗ ಬರೋದು ನಮ್ಗೆ ಆನ್ಸರ್ ಯಾವುದ್ರಲ್ಲಿ ಬರುತ್ತೆ, ಮೀಟರ್ ಪರ್ ಸೆಕೆಂಡ್. ಸೊ ಮೀಟರ್ ಪರ್ ಸೆಕೆಂಡನ್ನು ಕಿಲೋಮೀಟರ್ ಪರ್ ಅವರ್ ಕನ್ವರ್ಟ್ ಮಾಡಬೇಕಂದ್ರೆ ಏನು ಮಾಡಬೇಕು, ಇಂಟು 18/5 ಮಾಡಬೇಕು, ಇಂಟು 18/5. ಓಕೆ, ಸೊ ಇದನ್ನ ಸಿಂಪ್ಲಿಫೈ ಮಾಡಿ, 5 1 5 50. ಮತ್ತು 5 ಇಂದ ಡಿವೈಡ್ ಮಾಡಿದರೆ 5 times 5 3 ಅಗೇನ್ 3 1 3 6. ಓಕೆ, 10 ಇಂಟು 6 60 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಸೊ 18/5 ಇಂದ ಯಾಕೆ ಮಲ್ಟಿಪ್ಲೈ ಮಾಡಿದ್ವಿ ಅಂದರೆ ಮೀಟರ್ ಪರ್ ಸೆಕೆಂಡಲ್ಲಿ ಸಿಗ್ತಾ ಇತ್ತು ನಮಗೆ ಸ್ಪೀಡು. ಬಟ್ ಆನ್ಸರ್ ಬೇಕಿರೋದು ಕಿಲೋಮೀಟರ್ ಪರ್ ಅವರಲ್ಲಿ, ಅದಕ್ಕೆ 18/5 ಇಂದ ಇಂಟು ಮಾಡಿದ್ವಿ. ಸೊ ದಿಸ್ ಈಸ್ ದ ಆನ್ಸರ್. ನೆಕ್ಸ್ಟ್, 2 trains travel in opposite direction at 36 km per hour and 45 km per hour.
and a man sitting in slower train passes the faster train in 8 seconds. The length of the faster train ಅಂತ ಕೇಳ್ತಿದ್ದಾರೆ ಇಲ್ಲಿ. ಓಕೆ, ಸೊ ಈಗ ಎಟ್ ದ ಸ್ಟಾರ್ಟಿಂಗ್ ಅಲ್ಲೇ ನಾವು ಹೇಳಿದ್ದೆ ರಿಲೇಟಿವ್ ಸ್ಪೀಡ್ ಪ್ರಾಬ್ಲಮ್ಸನ್ನು ನೋಡೋಣ ಅಂತೇಳಿ. ರಿಲೇಟಿವ್ ಸ್ಪೀಡ್ ಪ್ರಾಬ್ಲಮ್ಸ್ ಅಂದರೆ ಏನು? ಎರಡು ರೈಲುಗಳು ಅಪೋಸಿಟಲ್ಲಿ ಬರಬೇಕಾದ್ರೆ ಇದು S1 ಸ್ಪೀಡಲ್ಲಿ ಬರ್ತಾ ಇದೆ, ಇದು S2 ಸ್ಪೀಡಲ್ಲಿ ಬರ್ತಾ ಇದೆ. ಸೊ ಅಪೋಸಿಟ್ ವಿರುದ್ಧ ದಿಕ್ಕಿನಲ್ಲಿ ಬರ್ತಿರ್ಬೇಕಾದ್ರೆ ನಾವು ಸ್ಪೀಡನ್ನು ಏನಂತ ಕನ್ಸಿಡರ್ ಮಾಡ್ತೀವಿ? S1 ಪ್ಲಸ್ S2. ಓಕೆ, ಸೊ ಅಪೋಸಿಟ್ ಬರಬೇಕಾದ್ರೆ ಎರಡೂ ಸ್ಪೀಡ್ಗಳನ್ನು ಏನು ಮಾಡಬೇಕು? ಪ್ಲಸ್ ಮಾಡಬೇಕು. ಈ ಪಾಯಿಂಟನ್ನು ನೆನಪಿಟ್ಕೋಬೇಕು. ಓಕೆ, ಮತ್ತು ನಮಗೇನು ಕೇಳಿದ್ದಾರೆ? ಟ್ರೈನ್ ಲೆಂತ್ ಕೇಳಿದ್ದಾರೆ. ಸೊ ಟ್ರೈನ್ ಲೆಂತ್ ಈಸ್ ನಥಿಂಗ್ ಬಟ್ ಡಿಸ್ಟನ್ಸ್. ಓಕೆ, ಸೊ ಡಿಸ್ಟನ್ಸ್ ಈಸ್ ನಥಿಂಗ್ ಬಟ್ ಟ್ರೈನ್ ಲೆಂತ್. ಸೊ ನಾವೇನು ಮಾಡೋಣ ಈ ಪ್ರಾಬ್ಲಮಲ್ಲಿ? ಡಿಸ್ಟನ್ಸನ್ನು ಫೈಂಡ್ ಔಟ್ ಮಾಡೋಣ. ಡಿಸ್ಟನ್ಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಬಟ್ ಸ್ಪೀಡ್ ಏನಂತ ತಗೋಬೇಕು? ಎರಡೂ ಸ್ಪೀಡನ್ನು ಪ್ಲಸ್ ಮಾಡಿ. ಅಂದರೆ 36 ಪ್ಲಸ್ 45 ಇದೆಷ್ಟಾಗುತ್ತೆ? 81. ಓಕೆ, 36 ಪ್ಲಸ್ 45 81 ಆಗುತ್ತೆ. 81ಅನ್ನು ನಾವು ಸ್ಪೀಡ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ 81 ಇದು ಕಿಲೋಮೀಟರ್ ಪರ್ ಅವರಲ್ಲಿದೆ, ಬಟ್ ನಮಗೆ ಟೈಮ್ ಸೆಕೆಂಡಲ್ಲಿದೆ. ಸೊ ಇದನ್ನು ನಾವು ಮೀಟರ್ ಪರ್ ಸೆಕೆಂಡಿಗೆ ಮಾಡ್ಕೋಬೇಕಂದ್ರೆ 5/18ಇಂದ ಗುಣಾಕಾರ ಮಾಡಬೇಕು. ಇಂಟು ಟೈಮ್ ಈಸ್ 8 seconds. ಓಕೆ, ಸಿಂಪ್ಲಿಫೈ ಮಾಡಿ ಇದನ್ನ. 9ಇಂದ 9 2s 9 9s 2 1s 2 4s. ಓಕೆ, 2 1 2 4 ಇಲ್ಲಿ ಡಿವೈಡ್ ಆಗುತ್ತೆ. ಇನ್ನು ಏನೇನು ಓದಿದೆಯಲ್ಲ 9 5 ಮತ್ತು 4ಅನ್ನು ಮಲ್ಟಿಪ್ಲೈ ಮಾಡಿ. 5 4s 20 20 9s 180 ಮೀಟರ್ಸ್. ಓಕೆ, ಸೊ ಲೆಂತ್ ಆಫ್ ದ ಟ್ರೈನ್ ಏನಾಯಿತು? 180 ಮೀಟರ್ಸ್. ಓಕೆ, ನೆಕ್ಸ್ಟ್ ಈಗ ನೋಡಿ ಟ್ರೈನ್ ಮತ್ತು ಬ್ರಿಡ್ಜ್. ಅಂದರೆ ಟ್ರೈನ್ ಈಸ್ ಕ್ರಾಸಿಂಗ್ ಅ ಬ್ರಿಡ್ಜ್ ಆರ್ ಅ ಟನಲ್ ಆರ್ ಪ್ಲಾಟ್ಫಾರ್ಮ್. ಸೊ ಮೂರು ಕೇಸಲ್ಲಿ ಕೂಡ ಸೇಮ್ ಕಾನ್ಸೆಪ್ಟ್ ಅಪ್ಲೈ ಆಗುತ್ತೆ. ಇದರಲ್ಲಿ ನಾವು ಏನು ಕನ್ಸಿಡರ್ ಮಾಡಬೇಕಂದ್ರೆ ಫಾರ್ಮುಲಾ ಅದೇ ಬೇಸಿಕ್ 3 ಫಾರ್ಮುಲಾಸೇ ಇರುತ್ತೆ. ಬಟ್ ಆ ಫಾರ್ಮುಲಾನಲ್ಲಿ ಡಿಸ್ಟನ್ಸನ್ನು ನಾವು ಟ್ರೈನ್ ಲೆಂತ್ ಪ್ಲಸ್ ಬ್ರಿಡ್ಜ್ ಲೆಂತ್ ಅಂತ ಕನ್ಸಿಡರ್ ಮಾಡ್ತೀವಿ, ಆರ್ ಟನಲ್ ಲೆಂತ್ ಆರ್ ಪ್ಲಾಟ್ಫಾರ್ಮ್ ಲೆಂತ್. ಓಕೆ, ಈ ಕಾನ್ಸೆಪ್ಟ್ ನೆನಪಿಟ್ಕೊಂಡ್ರೆ ಸಾಕು. ಸೊ ಡಿಸ್ಟನ್ಸ್ ಫೈಂಡ್ ಔಟ್ ಮಾಡಿದ್ರೆ ನಿಮ್ಗೆ ಅದರಲ್ಲಿ ಏನಿರುತ್ತೆ? ಟ್ರೈನ್ ಲೆಂತ್ ಮತ್ತು ಬ್ರಿಡ್ಜ್ ಲೆಂತ್ ಎರಡೂ ಕೂಡ ಪ್ಲಸ್ ಆಗಿ ಇರುತ್ತೆ. ಸೊ ಅದೇ ರೀತಿ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೂ ಕೂಡ ಡಿ ಇನ್ ಪ್ಲೇಸ್ ಆಫ್ ಡಿ ವಿ ಹ್ಯಾವ್ ಟು ಕೀಪ್ ದಿಸ್. ಓಕೆ, ಸೊ ಪ್ರಾಬ್ಲಮ್ಸನ್ನು ನೋಡೋಣ ಈಗ. ಟ್ರೈನ್ ನೋಡ್ರಿ, 400 ಮೀಟರ್ ಲಾಂಗ್ ಟ್ರೈನ್ ಇದೆ. ಸ್ಪೀಡ್ ಎಷ್ಟು ಕೊಟ್ಟಿದ್ದಾರೆ? 60 km/h. ಹೌ ಲಾಂಗ್ ವಿಲ್ ಇಟ್ ಟೇಕ್ ಟು ಕ್ರಾಸ್ ಅ ಟನೆಲ್ ದಟ್ ಈಸ್ 800 meters ಲಾಂಗ್. ಸೊ ಟನೆಲ್ ಲೆಂತ್ 800 ಮೀಟರ್ ಇದೆ, ಟ್ರೈನ್ ಲೆಂತ್ 400 ಮೀಟರ್ ಇದೆ. ಹಾಗಾದರೆ ನಮ್ಮ ಡಿಸ್ಟನ್ಸ್ ಎಷ್ಟಾಯಿತು? 400 ಪ್ಲಸ್ 800 ದಟ್ ಈಸ್ 1200 ಮೀಟರ್ಸ್. ಸೊ ಹೌ ಲಾಂಗ್ ವಿಲ್ ಇಟ್ ಟೇಕ್ ಅಂದರೆ ಏನು ಕೇಳ್ತಿದ್ದಾರೆ ಅವರು? ಟೈಮ್ ಕೇಳ್ತಿದ್ದಾರೆ. ಸೊ ಟೈಮ್ ಈಸ್ ನಥಿಂಗ್ ಬಟ್ ಡಿಸ್ಟನ್ಸ್ ಬೈ ಸ್ಪೀಡ್. ಡಿಸ್ಟನ್ಸ್ ಈಸ್ 1200. ಇಟ್ ಈಸ್ ಇನ್ ಮೀಟರ್ಸ್. ಮೀಟ್ರಲ್ಲಿ ಕೊಟ್ಟಿದ್ದಾರೆ. ಬಟ್ ಸ್ಪೀಡ್ ಯಾವುದರಲ್ಲಿದೆ? ಕಿಲೋಮೀಟರ್ ಪರ್ ಅವರಲ್ಲಿದೆ. ಸೊ 60 ಇಂಟು ಅದನ್ನು ಮೀಟರ್ ಪರ್ ಅವರ್ಗೆ ಕನ್ವರ್ಟ್ ಮಾಡಬೇಕಂದ್ರೆ 5/18ಇಂದ ನಾವು ಮಲ್ಟಿಪ್ಲೈ ಮಾಡ್ತೀವಿ. ಈ 18 ಇಲ್ಲೇ ಹೋಗುತ್ತೆ, ಅಂದರೆ 1200 ಇಂಟು 18 ಡಿವೈಡೆಡ್ ಬೈ 60 ಇಂಟು 5. 0 0 ಕ್ಯಾನ್ಸಲ್ ಆಗುತ್ತೆ. 6 1 6 3 6 1 6 3 ಈಗ ನೀವು ನೋಡಿ 5 1 5 2 10, ಆಮೇಲೆ 5 4 20, ಇನ್ನು 24 3 72. ಸೊ ಟೈಮ್ ಈಸ್ 72 seconds ಅಂತ ಆಗುತ್ತೆ. ಓಕೆ, ಇಟ್ ಟೇಕ್ಸ್ 72 seconds ಟೈಮ್. ಸೊ ಇಲ್ಲಿ ನಿಮಗೆ ಗೊತ್ತಿರಬೇಕಾಗಿರೋ ಕಾನ್ಸೆಪ್ಟ್ ಏನು? ಡಿಸ್ಟನ್ಸಲ್ಲಿ ಟ್ರೈನ್ ಮತ್ತು ಟನಲ್ ಲೆಂತನ್ನು ಪ್ಲಸ್ ಮಾಡಿ ಇಟ್ಕೋಬೇಕಷ್ಟೆ. ನೆಕ್ಸ್ಟ್, ಟ್ರೈನ್ ಕ್ರಾಸಸ್ ಅ ಬ್ರಿಡ್ಜ್ ದಟ್ ಈಸ್ ಬ್ರಿಡ್ಜ್ ಲೆಂತ್ ಕೊಟ್ಟಿದ್ದಾರೆ 250 meters. ಇಟ್ ಕ್ರಾಸ್ಡ್ ಇನ್ 15 seconds. ಟೈಮ್ ಕೊಟ್ಟಿದ್ದಾರೆ. ಸ್ಪೀಡ್ ಆಫ್ ದ ಟ್ರೈನ್ ಈಸ್ 72 km/h. ಕ್ವಶನ್ ಏನಿದೆ? ವಾಟ್ ಈಸ್ ದ ಲೆಂತ್ ಆಫ್ ದ ಟ್ರೈನ್? ಸೊ ಟ್ರೈನ್ ಲೆಂತ್ ಫೈಂಡ್ ಔಟ್ ಮಾಡಬೇಕಂದ್ರೆ ನಾವು ಏನು ಫೈಂಡ್ ಔಟ್ ಮಾಡಬೇಕು? ಆ್ಯಕ್ಚುಲಿ ವಿ ಹ್ಯಾವ್ ಟು ಫೈಂಡ್ ಡಿಸ್ಟನ್ಸ್.
ಯಾಕೆ ಡಿಸ್ಟೆನ್ಸಲ್ಲಿ ಏನಿದೆ ಟ್ರೈನ್ ಲೆಂತ್ ಕೂಡ ಇದೆ ಪ್ಲಸ್ ಬ್ರಿಡ್ಜ್ ಲೆಂತ್ ಇದೆ. ಈಗ ನಮಗೆ ಡಿಸ್ಟೆನ್ಸ್ ಸಿಕ್ಕ ಮೇಲೆ ಬ್ರಿಡ್ಜ್ ಲೆಂತನ್ನು ಮೈನಸ್ ಮಾಡಿದ್ರೆ ನಮಗೆ ಟ್ರೈನ್ ಲೆಂತ್ ಸಿಗುತ್ತೆ. ಸೊ ಡಿಸ್ಟೆನ್ಸ್ ಫಾರ್ಮುಲಾ ಏನು? ಸ್ಪೀಡ್ ಇಂಟು ಟೈಮ್. ವಾಟ್ ಈಸ್ ದ ಸ್ಪೀಡ್? 72. ಬಟ್ ಇದು ಕಿಲೋಮೀಟರ್ ಪರ್ ಅವರಲ್ಲಿದೆ, ಟೈಮನ್ನು ಸೆಕೆಂಡ್ಸಲ್ಲಿ ಕೊಟ್ಟಿದ್ದಾರೆ. ಸೊ ಕನ್ವರ್ಟ್ ಮಾಡೋದಕ್ಕೆ ನಾವೇನು ಮಾಡೋಣ, 5/18 ಇಂಟು ಮಾಡೋಣ, ಇಂಟು 15 seconds. ಓಕೆ, 18 1s 18 4s 72, 4 5s 20. ಓಕೆ, 20 ಇಂಟು 15 ದಟ್ ಈಸ್ 300 meters. ಓಕೆ, ಸೊ ಡಿಸ್ಟೆನ್ಸ್ ಎಷ್ಟು ಬಂತು? 300 ಮೀಟರ್. ಈ 300 ಮೀಟರಲ್ಲಿ ಏನೇನಿದೆ? ಬ್ರಿಡ್ಜ್ ಇದೆ ಪ್ಲಸ್ ಟ್ರೈನ್ ಕೂಡ ಇದೆ. ಈಗ ನಾವು 300ಇಂದ ಬ್ರಿಡ್ಜ್ ಲೆಂತನ್ನು ಮೈನಸ್ ಮಾಡಿದ್ರೆ ನಮಗೇನು ಸಿಗುತ್ತೆ? ಇದು ಬ್ರಿಡ್ಜ್ ಲೆಂತ್, ಇದು ಟೋಟಲ್. ಅದರ ಬ್ರಿಡ್ಜನ್ನು ಮೈನಸ್ ಮಾಡಿದ್ರೆ ನಮಗೆ 50 meters, ದಟ್ ಈಸ್ ನಥಿಂಗ್ ಬಟ್ ಟ್ರೈನ್. ಟ್ರೈನ್ನ ಉದ್ದ ಎಷ್ಟು? 50 ಮೀಟರ್ ಅಂತ ಆಗುತ್ತೆ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಲೆಂತ್ ಆಫ್ ದ ಟ್ರೈನ್ ಕೇಳಲಿ ಅಥವಾ ಲೆಂತ್ ಆಫ್ ದ ಬ್ರಿಡ್ಜ್ ಕೇಳಲಿ, ನೀವು ಫೈಂಡ್ ಔಟ್ ಮಾಡಬೇಕಾಗಿರೋದೇನು? ಡಿಸ್ಟೆನ್ಸ್. ಸೊ ಆ ಡಿಸ್ಟೆನ್ಸಲ್ಲಿ ಏನು ಕೊಟ್ಟಿರ್ತಾರಲ್ಲ ಅದನ್ನ ಮೈನಸ್ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ. A train traveling at the speed of 144 km/h crossed a platform 100 meter long in 30 seconds. Find the length of the train. ಸೇಮ್ ಕಾನ್ಸೆಪ್ಟ್ ಮೇಲೆ ಪ್ರಾಬ್ಲಮ್ ಇದೆ ಇದು. ಲೆಂತ್ ಆಫ್ ದ ಟ್ರೈನ್ ಬೇಕಂದರೆ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕು. ಅದು ಸ್ಪೀಡ್ ಇಂಟು ಟೈಮ್. ಸ್ಪೀಡ್ ಎಷ್ಟು ಕೊಟ್ಟಿದ್ದಾರೆ? 144. ಇದು ಕಿಲೋಮೀಟರ್ ಪರ್ ಅವರಲ್ಲಿದೆ. ಸೊ ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡೋದಕ್ಕೆ ನಾವು 5/18 ಇಂಟು ಮಾಡೋಣ, ಇಂಟು 30 seconds. ಓಕೆ, ಸೊ 18 1s 8s. ಓಕೆ, ಎಲ್ಲ ಮಲ್ಟಿಪ್ಲೈ ಮಾಡಿ. 8 5s 40, 40 ಇಂಟು 30 ದಟ್ ಈಸ್ 1200 meters ಆಗುತ್ತೆ. ಸೊ ಡಿಸ್ಟೆನ್ಸ್ ಎಷ್ಟು ಬಂತು? 1200 meter. ಇದರಲ್ಲಿ ಏನೇನು ಇನ್ವಾಲ್ವ್ ಇದೆ? 100 meter ಪ್ಲಾಟ್ಫಾರ್ಮ್ ಲೆಂತ್ ಕೂಡ ಇದೆ ಇದರೊಳಗೆ. ಸೊ ಈ 1200ಅಲ್ಲಿ ನಾವು 100ಅನ್ನು ಮೈನಸ್ ಮಾಡಿದ್ರೆ 1100 meters. ದಿಸ್ ಈಸ್ ಟ್ರೈನ್ ಲೆಂತ್. ಓಕೆ, ರೈಲಿನ ಉದ್ದ ಆಗುತ್ತೆ. ಇದು ಪ್ಲಾಟ್ಫಾರ್ಮ್ ಲೆಂತನ್ನು ನಾವು ಏನು ಮಾಡಬೇಕು? ಡಿಸ್ಟೆನ್ಸಿಂದ ಮೈನಸ್ ಮಾಡಬೇಕು. ಸೊ ದಿಸ್ ಈಸ್ ದ ಆನ್ಸರ್, ಆರ್ ಯು ಕ್ಯಾನ್ ರೈಟ್ ಇಟ್ ಆಸ್ 1.1 kilometer. 1.1 kilometer ಯಾವ ರೀತಿ ಬರಿಬೋದು? ಮೀಟರಿಂದ ಕಿಲೋಮೀಟರ್ ಆಗಬೇಕಾದ್ರೆ ಏನಾಗುತ್ತೆ? ಇಂಟು 1/1000. ಸೊ 1100 ಡಿವೈಡ್ ಬೈ 1000 ಮಾಡಿದ್ರೆ ನಿಮಗೆ 1.1 kilometer ಬರುತ್ತೆ. ನೆಕ್ಸ್ಟ್ ನೋಡಿ. 2 trains 200 meters and 150 meters long are running on parallel rails in the same direction. ಓಕೆ, ಸೊ ಎರಡು ಟ್ರೈನ್ಗಳು, ಓಕೆ, ಒಂದು 200 meter ಇದೆ, ಇನ್ನೊಂದು 150 meter ಇದೆ, ಸೇಮ್ ಡೈರೆಕ್ಷನಲ್ಲಿ ಮೂವ್ ಆಗ್ತಿದೆ. ಇದು 40 ಸ್ಪೀಡಲ್ಲಿ ಹೋಗ್ತಾ ಇದೆ, ಇದು 45 km/h ಸ್ಪೀಡಲ್ಲಿ ಹೋಗ್ತಾ ಇದೆ. ಎಸ್, ಸೊ ಟೈಮ್ ಟೇಕನ್ ಬೈ ದ ಫಾಸ್ಟರ್ ಟ್ರೈನ್, ಅಂದರೆ ಇದು ಫಾಸ್ಟರ್ ಟ್ರೈನ್, ಟು ಕ್ರಾಸ್ ದ ಸ್ಲೋಡ್ ಟ್ರೈನ್, ಎಷ್ಟು ಟೈಮ್ ತಗೊಳುತ್ತೆ ಅಂತ ಕೇಳ್ತಿದೆ. ಸೊ ಇಲ್ಲಿ ನಿಮಗೆ ರಿಲೇಟಿವ್ ಸ್ಪೀಡ್ ಕಾನ್ಸೆಪ್ಟ್ ಬೇಕಾಗುತ್ತೆ. ಅಂದರೆ ಏನಿಲ್ಲ, ಅಪೋಸಿಟ್ ಬಂದರೆ ಏನು ಮಾಡ್ತೀವಿ ನಾವು? ಸ್ಪೀಡನ್ನು ಪ್ಲಸ್ ಮಾಡ್ತೀವಿ. ಅದೇ ರೀತಿ ಒಂದೇ ದಿಕ್ಕಲ್ಲಿ ಒಂದೇ ಡೈರೆಕ್ಷನಲ್ಲಿ ಹೋಗಬೇಕಾದ್ರೆ ಸ್ಪೀಡನ್ನು ಏನು ಮಾಡಬೇಕು? ಮೈನಸ್ ಮಾಡಬೇಕು. ಸೊ ಇಲ್ಲಿ ಸ್ಪೀಡ್ ಮೈನಸ್ ಮಾಡಿದ್ರೆ ನಿಮಗೆ ಎಸ್ ಎಷ್ಟಾಗುತ್ತೆ? 45 - 40 ದಟ್ ಈಸ್ 5 km/h. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಂದ್ರೆ 5 km/h ಸ್ಪೀಡ್ ಇಟ್ಕೊಂಡು ನಾವು ಸಾಲ್ವ್ ಮಾಡ್ತೀವಿ. ಅಂದರೆ ಇದರ ಅರ್ಥ ಏನು? ಮುಂದೆ ಹೋಗ್ತಾ ಇರೋ ಟ್ರೈನನ್ನು ಇದು 5 km/h ಓವರ್ಟೇಕ್ ಮಾಡ್ತಿದೆ ಅಂತ ಅರ್ಥ. ಎಸ್, ಈಗ ನೋಡಿ, ಮತ್ತೆ ಇನ್ನೊಂದು ಕಾನ್ಸೆಪ್ಟ್ ಏನಂದರೆ, ಇದು ಟ್ರೈನ್ 2 ಈಸ್ ಚೇಸಿಂಗ್ ಟ್ರೈನ್ 1. ಹಾಗಾದರೆ ಟ್ರೈನ್ 2 ಟೋಟಲ್ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡಬೇಕಿಲ್ಲಿ? ಇದು ನೋಡಿ, T2 + T1. ಎರಡೂ ಟ್ರೈನ್ಗಳ ಲೆಂತ್ ಆ್ಯಡ್ ಮಾಡಿ ನಿಮಗೇನಾಗುತ್ತೆ? ಇಲ್ಲಿ ಡಿಸ್ಟೆನ್ಸ್ ಆಗುತ್ತೆ. ಸೊ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ನೀವು ಡಿಸ್ಟೆನ್ಸ್ ಎಷ್ಟು ಅಂತ ಇಟ್ಕೋಬೇಕು? ಟ್ರೈನ್ 1 ಲೆಂತ್ ದಟ್ ಈಸ್ 200 ಪ್ಲಸ್ ಟ್ರೈನ್ 2 ಲೆಂತ್ ದಟ್ ಈಸ್ 150. ಸೊ ಡಿಸ್ಟೆನ್ಸ್ ಈಸ್ 350 meters. ಓಕೆ, 350 ಮೀಟರ್ನ ನಾವು ಡಿಸ್ಟೆನ್ಸ್ ಅಂತ ಅನ್ಕೋತೀವಿ. ಓಕೆ, ಈ ಟ್ರೈನ್ಗಳು ಅಪೋಸಿಟ್ ಡೈರೆಕ್ಷನಲ್ಲಿ ಬಂದರೂ ಕೂಡ ನಾವು ಡಿಸ್ಟೆನ್ಸನ್ನು ಎರಡೂ ಟ್ರೈನ್ಗಳ ಪ್ಲಸ್ ಮಾಡಿನೇ ಇಟ್ಕೊಳ್ಳೋದು. ಅದೇ ರೀತಿ ಒಂದೇ ಡೈರೆಕ್ಷನಲ್ಲಿ ಹೋಗಬೇಕಾದ್ರೂ ಕೂಡ ಡಿಸ್ಟೆನ್ಸನ್ನು
T1 ಪ್ಲಸ್ T2 ಅಂದರೆ ಎರಡು ಟ್ರೈನ್ ಲೆಂತನ್ನು ಪ್ಲಸ್ ಮಾಡಿನೇ ಇಟ್ಕೋತೀವಿ. ಹಾಗಾದರೆ ಇಲ್ಲೇನು ಕೇಳ್ತಿದ್ದಾರೆ, ಟೈಮ್ ಟೇಕನ್, ಟೈಮ್ ಕೇಳ್ತಿದ್ದಾರೆ. ಟೈಮ್ ಈಸ್ ಡಿಸ್ಟೆನ್ಸ್ ಬೈ ಸ್ಪೀಡ್, ಎಸ್ ಡಿಸ್ಟೆನ್ಸ್ ಈಸ್ 350 ಮೀಟರ್ಸ್ ಡಿವೈಡೆಡ್ ಬೈ ಸ್ಪೀಡ್ ಎಷ್ಟಾಗುತ್ತೆ ನೋಡಿ. ಓಕೆ, ಸ್ಪೀಡ್ ಎಷ್ಟು? 5 ಕಿಲೋಮೀಟರ್ ಪರ್ ಅವರ್. 5 ಇದನ್ನು ನಾವು ಏನು ಮಾಡಬೇಕು, ಕಿಲೋಮೀಟರ್ ಪರ್ ಅವರ್ ಇದೆಯಲ್ಲ ಮೀಟರ್ ಪರ್ ಸೆಕೆಂಡಿಗೆ ಮಾಡ್ಕೊಳ್ಳೋ ಸಲುವಾಗಿ 5/18 ಮಲ್ಟಿಪ್ಲೈ ಮಾಡ್ತೀವಿ. ಈ 18 ಇಲ್ಲಿ ನ್ಯೂಮರೇಟ್ರಲ್ಲಿ ಹೋಗುತ್ತೆ. ಹಾಗಾಗಿ 350 ಇಂಟು 18 ಡಿವೈಡೆಡ್ ಬೈ 25. 5 5s 25. ಓಕೆ, 25 1s ಇಲ್ಲಿ ನೋಡಿ, 25 1s 25, ಆಮೇಲೆ 4s. ಓಕೆ, 14 ಇಂಟು 18. ನಮಗೆ ಆನ್ಸರ್ ಬೇಕಂದ್ರೆ ಏನು ಮಾಡಬೇಕಿಲ್ಲಿ, 14 ಇಂಟು 18 ಮಾಡಿ ಎಷ್ಟು ಆನ್ಸರ್ ಬರುತ್ತಂತ ನೋಡಿ. 72, 18 1s 18, that is 252 seconds. ಎಷ್ಟು ಬರುತ್ತೆ? 252 seconds. ಆಪ್ಷನ್ನಲ್ಲಿ ಮಿನಿಟಲ್ಲಿ ಆನ್ಸರ್ ಕೊಟ್ಟಿದ್ರೆ ಏನು ಮಾಡಬೇಕು, ಡಿವೈಡೆಡ್ ಬೈ 60 ಮಾಡಿ ಮಿನಿಟ್ಸ್ ಕನ್ವರ್ಟ್ ಮಾಡಿ ಆಪ್ಷನ್ ಬರೀಬೇಕು. ನೆಕ್ಸ್ಟ್, 2 ಟ್ರೈನ್ಸ್ ಆರ್ ರನ್ನಿಂಗ್ ಇನ್ ಅಪೋಸಿಟ್ ಡೈರೆಕ್ಷನ್. ಇಲ್ಲಿ ನೋಡಿ, ಅಪೋಸಿಟ್ ಡೈರೆಕ್ಷನ್ ಟ್ರೈನ್ ಬರ್ತಿದೆ. ಹಾಗಾದರೆ ಅವರಗಳ ಸ್ಪೀಡನ್ನು ಏನು ಮಾಡಬೇಕು, ನಾವು ಪ್ಲಸ್ ಮಾಡಬೇಕು ವಿತ್ ದ ಸೇಮ್ ಸ್ಪೀಡ್. ಎಸ್, ಈ ಥರ ಅಂತ ಅನ್ಕೊಳ್ಳಿ. ಓಕೆ, ಎರಡು ಸ್ಪೀಡ್ ಕೂಡ ಸೇಮ್ ಇದೆ ಅಂದರೆ ಎಸ್ ಅಂತ ಇಟ್ಕೊಳ್ಳೋಣ. ಹಾಗಾದರೆ ನಮ್ಮದು ಈ ಪ್ರಾಬ್ಲಮಲ್ಲಿ ಸ್ಪೀಡ್ ಎಷ್ಟಾಯಿತು? 2s. ಯಾಕೆ ಅಪೋಸಿಟ್ ಡೈರೆಕ್ಷನ್ ಬರಬೇಕಾದ್ರೆ ಸ್ಪೀಡ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ ಪಾಯಿಂಟ್. ನೆಕ್ಸ್ಟ್, ಇಫ್ ದ ಲೆಂತ್ ಆಫ್ ಈಚ್ ಟ್ರೈನ್ ಈಸ್ 80 ಮೀಟರ್ಸ್. ಈಚ್ ಟ್ರೈನ್ ಅಂದರೆ ಪ್ರತಿಯೊಂದು ಟ್ರೈನದು 80 ಮೀಟರ್ಸ್ ಇದೆ. ಇದು ಕೂಡ 80 ಮೀಟರ್ ಇದೆ, ಇದು ಕೂಡ 80 ಮೀಟರ್ ಇದೆ. ಓಕೆ, ಸೊ ಕ್ರಾಸ್ ಮಾಡಬೇಕಾದ್ರೆ ಡಿಸ್ಟೆನ್ಸ್ ಕೂಡ ಏನಾಗುತ್ತೆ, ಇಟ್ ಈಸ್ ಸಮ್ ಆಫ್ ಲೆಂತ್ ಆಫ್ ದ ಟ್ರೈನ್ಸ್. ಅಂದರೆ ಡಿಸ್ಟೆನ್ಸ್ ಇವೆರಡರದ್ದು ಪ್ಲಸ್ ಆಗುತ್ತೆ. ಹಾಗಾಗಿ 160 ಮೀಟರ್ ಏನಾಯಿತು, ಡಿಸ್ಟೆನ್ಸ್ ಆಯಿತು. ಓಕೆ, ಆಮೇಲೆ ದೇ ಕ್ರಾಸ್ ಈಚ್ ಅದರ್ ಇನ್ 16 ಸೆಕೆಂಡ್ಸ್. ಓಕೆ, 16 ಸೆಕೆಂಡಲ್ಲಿ ಕ್ರಾಸ್ ಆಗುತ್ತೆ. ಹಾಗಾದರೆ ಸ್ಪೀಡ್ ಎಷ್ಟು ಅಂತ ಕೇಳ್ತಿದ್ದಾರೆ. ಇಲ್ಲಿ ನೋಡಿ, ಸೊ ಸ್ಪೀಡ್ ಫಾರ್ಮುಲಾ, ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಇಲ್ಲಿ ಸ್ಪೀಡ್ ಎಷ್ಟಿದೆ, ಎರಡು ಕೂಡ ಸಮ್ ಆಗಿ 2s ಅಂತಿದೆ. ಡಿಸ್ಟೆನ್ಸ್ ಈಸ್ 160, ಟೈಮ್ ಎಷ್ಟು 16 ಸೆಕೆಂಡ್ ಅಂದರೆ 10 ಮೀಟರ್ ಪರ್ ಸೆಕೆಂಡ್. 2s ಅಂದರೆ 10 ಮೀಟರ್ ಪರ್ ಸೆಕೆಂಡ್. ಈಗ ಎಸ್ ಅಂದರೆ ಎಷ್ಟಾಗುತ್ತೆ, ಒಂದೇ ಸ್ಪೀಡ್ ಬೇಕು ನಮಗೆ, ಅಂದರೆ 10/2 ದಟ್ ಈಸ್ 5 ಮೀಟರ್ ಪರ್ ಸೆಕೆಂಡ್. ಈಚ್ ಟ್ರೈನ್, ಪ್ರತಿಯೊಂದು ಟ್ರೈನಿಂದು ಸ್ಪೀಡ್ ಎಷ್ಟಾಗುತ್ತೆ, 5 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಬಟ್ ನಮಗೇನು ಕೇಳಿದ್ದಾರೆ, ಕಿಲೋಮೀಟರ್ ಪರ್ ಅವರ್, ಕಿಲೋಮೀಟರ್ ಪ್ರತಿ ಗಂಟೆಯಲ್ಲಿ ಕೇಳಿದ್ದಾರೆ. ಸೊ ಇದಕ್ಕೆ 18/5 ಇಂದ ಇಂಟು ಮಾಡೋಣ. 5 ಕ್ಯಾನ್ಸಲ್ ಆಗಿ ನಮಗೆ 18 ಕಿಲೋಮೀಟರ್ ಪರ್ ಅವರ್ ಏನಾಗುತ್ತೆ, ಸ್ಪೀಡ್ ಸಿಗುತ್ತೆ. ಸ್ಪೀಡ್ ಆಫ್ ಈಚ್ ಟ್ರೈನ್, ಪ್ರತಿಯೊಂದು ಟ್ರೈನ್ ಕೂಡ 18 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಏನಾಗ್ತಾ ಇದೆ, ಚಲಿಸ್ತಾ ಇದೆ. ಈಗ ಬೋಟ್ಸ್ ಆ್ಯಂಡ್ ಸ್ಟ್ರೀಮ್ಸ್ ಅಂದರೆ ಹರಿಯುವ ನೀರಿನಲ್ಲಿ ಬೋಟ್ ಹೋಗ್ತಾ ಇದೆ. ಸೊ ಇಲ್ಲಿ ಎರಡು ಕಾನ್ಸೆಪ್ಟ್ ಬರುತ್ತೆ. ಇಲ್ಲಿ ನೋಡಿ, ಸೊ ಇದು ನೀರಂತ ಅಂದ್ಕೊಳ್ಳಿ, ಫ್ಲೋ ಆಗ್ತಾ ಇದೆ. ಎಸ್, ಆಮೇಲೆ ಓಕೆ, ಒಂದು ಬೋಟ್ ಇದೆ. ಈಗ ಈ ಬೋಟು ನೀರಿನ ವಿರುದ್ಧ ದಿಕ್ಕಿನಲ್ಲಿ, ಅಪೋಸಿಟ್ ಡೈರೆಕ್ಷನಲ್ಲಿ ಹೋದರೆ ನಾವೇನಂತೀವಿ, ಇದಕ್ಕೆ ಅಪ್ ಸ್ಟ್ರೀಮ್ ಅಂತ ಕರಿತೀವಿ. ಅಪ್ ಸ್ಟ್ರೀಮ್ ನೀರಿನ ವಿರುದ್ಧ ದಿಕ್ಕಿನಲ್ಲಿ ಅಥವಾ ಮೇಲ್ಮುಖವಾಗಿ ಅಪೋಸಿಟ್ ಡೈರೆಕ್ಷನಲ್ಲಿ ಹೊಂಟಿದೆ ಅಂತ ಹೇಳ್ತೀವಿ. ಅದೇ ರೀತಿ ಈಗ ನೀರು ಈ ಕಡೆ ಮೂವ್ ಆಗ್ತಾ ಇದೆ, ನಮ್ಮ ಬೋಟ್ ಕೂಡ ಅದೇ ದಿಕ್ಕಿಗೆ ಮೂವ್ ಆಗ್ತಿದ್ರೆ ಇದಕ್ಕೆ ನಾವು ಡೌನ್ ಸ್ಟ್ರೀಮ್ ಅಂತ ಕರಿತೀವಿ. ಅಪ್ ಸ್ಟ್ರೀಮ್ ಆ್ಯಂಡ್ ಡೌನ್ ಸ್ಟ್ರೀಮ್. ಅಪ್ ಸ್ಟ್ರೀಮ್ ಅಂದರೆ ವಾಟರ್ದ ಅಪೋಸಿಟ್ ಡೈರೆಕ್ಷನಲ್ಲಿ ಹೋಗ್ತಾ ಇರುತ್ತೆ. ಡೌನ್ ಸ್ಟ್ರೀಮ್ ಅಂದರೆ ವಾಟರ್ ಜೊತೆ ಅದೇ ದಿಕ್ಕಿನಲ್ಲಿ ಹೋಗ್ತಾ ಇರುತ್ತೆ. ಈಗ ಇದು ರಿವರ್. ಓಕೆ, ರಿವರ್ದ ಸ್ಪೀಡ್ ನಾವು ಏನು, ಓಕೆ, ಯು ಅಂತ ಇಟ್ಕೊಳ್ಳೋಣ. ಮತ್ತು ಬೋಟದ ಸ್ಪೀಡ್ ವಿ ಅಂತ ಇಟ್ಕೊಳ್ಳೋಣ.
ಓಕೆ, ಸ್ಪೀಡ್ ಆಫ್ ಬೋಟ್ ಇಸ್ ವಿ. ಅದೇ ಥರ ಇಲ್ಲಿ ವಿ, ಇಲ್ಲಿ ಯು. ಸೊ ಅಪೋಸಿಟ್ ಡೈರೆಕ್ಷನಲ್ಲಿ ಹೋಗಬೇಕಾದ್ರೆ ಏನಾಗುತ್ತೆ, ಎಸ್ ಸ್ಪೀಡ್ ಕಡಿಮೆ ಆಗುತ್ತೆ ಬೋಟದ್ದು. ಹಾಗಾಗಿ ಈ ಪ್ರಾಬ್ಲಮಲ್ಲಿ ಸ್ಪೀಡ್ ಎಷ್ಟಾಯಿತು, ವಿ ಮೈನಸ್ ಯು. ಅಪ್ ಸ್ಟ್ರೀಮ್ ಹೋಗಬೇಕಾದ್ರೆ ಓಕೆ, ವಾಟರ್ ಸ್ಟ್ರೀಮ್ ಇರುತ್ತಲ್ಲ, ನೀರಿನ ಸ್ಪೀಡನ್ನು ಏನು ಮಾಡ್ತೀವಿ ನಾವು, ಮೈನಸ್ ಮಾಡ್ತೀವಿ, ಯಾಕೆ ಅಪೋಸಿಟ್ ಡೈರೆಕ್ಷನ್ ಹೊಂಟಿದೆ. ಬಟ್ ಅದೇ ಡೌನ್ ಸ್ಟ್ರೀಮ್ ಹೋಗಬೇಕಾದ್ರೆ ಸ್ಪೀಡ್ ಏನಾಗುತ್ತೆ, ವಿ ಪ್ಲಸ್ ಯು. ಯಾಕಂದರೆ ನೀರು ಜೊತೆನೇ ಹೋಗ್ತಿರೋದ್ರಿಂದ ಬೋಟದ ಸ್ಪೀಡ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಎಷ್ಟು ಜಾಸ್ತಿ ಆಗುತ್ತೆ, ವಾಟರ್ ಸ್ಪೀಡ್ ಎಷ್ಟಿದೆ ಅಲ್ಲ ಅಷ್ಟು ಜಾಸ್ತಿ ಆಗುತ್ತೆ. ಹಾಗಾಗಿ ವಿ ಪ್ಲಸ್ ಯು ಅಂತ ಬರಿತೀವಿ. ಓಕೆ, ಸೊ ಈ ಕಾನ್ಸೆಪ್ಟ್ ಗೊತ್ತಿರಬೇಕು ಇಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ. ಇನ್ನೊಂದು ಫಾರ್ಮುಲಾ ಏನು ಬರುತ್ತಂದರೆ, ಸಪೋಸ್ ಇದಕ್ಕೆ ಎಸ್ ಅಪ್ ಅಂತ ಬರೋಣ, ಇದು ಎಸ್ ಡಿ ಅಂದರೆ ಸ್ಪೀಡ್ ಅಪ್ ಸ್ಟ್ರೀಮ್ಸ್, ಸ್ಪೀಡ್ ಡೌನ್ ಸ್ಟ್ರೀಮ್ಸ್ ಅಂತ ಹೇಳಿ. ಓಕೆ, ಈಗ ನಮಗೆ ಸ್ಪೀಡ್ ಅಪ್ ಸ್ಟ್ರೀಮ್ ಮತ್ತು ಸ್ಪೀಡ್ ಡೌನ್ ಸ್ಟ್ರೀಮ್ ಕೊಟ್ಟಿದ್ದಾರೆ. ಅಂದರೆ ಅಪ್ ಸ್ಟ್ರೀಮ್ ಹೋಗ್ಬೇಕಾದ್ರೆ ಬೋಟದ ಸ್ಪೀಡ್ ಎಷ್ಟಿದೆ, ಡೌನ್ ಸ್ಟ್ರೀಮ್ ಬರಬೇಕಾದ್ರೆ ಬೋಟದ ಸ್ಪೀಡ್ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ. ಈಗ ಅಲ್ಲಿ ಸ್ಪೀಡ್ ಆಫ್ ಬೋಟ್ ಇನ್ ಸ್ಟಿಲ್ ವಾಟರ್ ಅಂದರೆ ಹರಿಯುವ ನೀರು ಇರಲಿಲ್ಲ ಅಂದರೆ ಆವಾಗ ಸ್ಪೀಡ್ ಆಫ್ ಬೋಟ್ ಇನ್ ಸ್ಟಿಲ್ ವಾಟರ್ ಏನಾಗುತ್ತೆ, ಇದಕ್ಕೊಂದು ಈಸಿ ಫಾರ್ಮುಲಾ ಇದೆ, ಹಾಫ್ ಇಂಟು ಎಸ್ ಯು ಪ್ಲಸ್ ಎಸ್ ಡಿ. ಅಂದರೆ ಅಪ್ ಸ್ಟ್ರೀಮ್ ಹೋಗಬೇಕಾಗಿರೋ ಸ್ಪೀಡು ಪ್ಲಸ್ ಡೌನ್ ಸ್ಟ್ರೀಮ್ ಇರೋ ಸ್ಪೀಡನ್ನು ಪ್ಲಸ್ ಮಾಡಿ ಹಾಫ್ ಮಾಡಿದರೆ ನಿಮಗೆ ಸ್ಪೀಡ್ ಆಫ್ ಬೋಟ್ ಸಿಗುತ್ತೆ. ಓಕೆ, ನೆನ್ಪಿಟ್ಕೊಳ್ಳಿ, ಇದ್ರ ಮೇಲೆ ನೆಕ್ಸ್ಟ್ ಪ್ರಾಬ್ಲಮ್ಸ್ ಬರುತ್ತೆ. ಅದೇ ರೀತಿ ನಿಮಗೆ ಸ್ಪೀಡ್ ಆಫ್ ವಾಟರ್ ಅಥವಾ ಸ್ಪೀಡ್ ಆಫ್ ಸ್ಟ್ರೀಮ್, ಹರಿತಿರೋ ನೀರದ ಸ್ಪೀಡ್ ಬೇಕಂದರೆ ಏನು ಮಾಡಬೇಕು, 1/2 ಓಕೆ ಸ್ಪೀಡ್ ಆಫ್ ಡೌನ್ ಸ್ಟ್ರೀಮ್ ಮೈನಸ್ ಸ್ಪೀಡ್ ಆಫ್ ಅಪ್ ಸ್ಟ್ರೀಮ್. ಓಕೆ, ಸ್ಪೀಡ್ ಆಫ್ ಡೌನ್ ಸ್ಟ್ರೀಮ್ ಜಾಸ್ತಿ ಇರುತ್ತೆ, ಸೊ ಅದಕ್ಕೆ ಮೈನಸ್ ಮಾಡಿ ಹಾಫ್ ಮಾಡಿದರೆ ನಿಮಗೆ ಸ್ಪೀಡ್ ಆಫ್ ವಾಟರ್ ಸಿಗುತ್ತೆ. ಓಕೆ, ಸೊ ಇವೆರಡು ಪಾಯಿಂಟ್ಸನ್ನು ನೆನ್ಪಿಟ್ಕೊಳ್ಳಿ. ಇದರ ಮೇಲೆ ಏನಾಗುತ್ತೆ, ನೆಕ್ಸ್ಟ್ ಕ್ವಶನ್ಸ್ ಬರ್ತವೆ. ಇಲ್ಲಿ ನೋಡಿ, ದ ಸ್ಪೀಡ್ ಆಫ್ ಅ ಬೋಟ್ ಇನ್ ಸ್ಟಿಲ್ ವಾಟರ್ ಈಸ್, ಓಕೆ ಸ್ಟಿಲ್ ವಾಟರ್ನ ಕೊಟ್ಟಿದ್ದಾರೆ ಇದು. ಆಮೇಲೆ ರೇಟ್ ಆಫ್ ದ ಕರೆಂಟ್ ಈಸ್ 3 km/h. ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಡೌನ್ ಸ್ಟ್ರೀಮ್, ಡೌನ್ ಸ್ಟ್ರೀಮ್ ಅಂದರೆ ನೀರಿನ ಜೊತೆಗೇನೆ ಹೋಗ್ತಾ ಇದೆ ಅದು. ಹಾಗಾಗಿ ಸ್ಪೀಡ್ ಏನಾಗುತ್ತೆ ಹೇಳಿ, ಪ್ಲಸ್ ಆಗುತ್ತೆ. ಸ್ಪೀಡ್ ಏನಾಗುತ್ತೆ, 15 + 3 ದಟ್ ಈಸ್ 18 km/h ಆಗುತ್ತೆ. ಡೌನ್ ಸ್ಟ್ರೀಮ್ ಹೋಗಬೇಕಾದ್ರೆ ಬೋಟ್ ಮತ್ತು ನೀರಿನ ಸ್ಪೀಡನ್ನು ಪ್ಲಸ್ ಮಾಡಬೇಕು. ಈಗ ಟೈಮ್ ಎಷ್ಟು ಕೊಟ್ಟಿದ್ದಾರೆ, 12 minutes. ಸೊ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಸ್ಪೀಡ್ ಈಸ್ 18, ಟೈಮ್ ಈಸ್ 12, ಮಿನಿಟ್ಸಲ್ಲಿದೆ. ಇದನ್ನು ನಾವು ಅವರಲ್ಲಿ ಬರ್ಕೋಬೇಕು, ಯಾಕೆ ಇಲ್ಲಿ ನೋಡ್ರಿ ಅವರಲ್ಲಿದೆ ಸ್ಪೀಡ್. ಹಾಗಾಗಿ 12/60 ಅಂತ ಮಾಡೋಣ. 12 1s 12, 5s 18/5 ಅಂದರೆ 5 3s 15, 3.6 ಕಿಲೋಮೀಟರ್ಸ್. ಡಿಸ್ಟೆನ್ಸ್ ಎಷ್ಟಾಗುತ್ತೆ, 3.6 ಕಿಲೋಮೀಟರ್ಸ್. ಇಲ್ಲಿ ನಾವು ಏನು ಯೂಸ್ ಮಾಡಿದ್ದೀವಿ, ಡೌನ್ ಸ್ಟ್ರೀಮ್ ಹೋಗ್ತಾ ಇದೆ, ಹಾಗಾಗಿ ಬೋಟ್ ಮತ್ತು ವಾಟರ್ ಸ್ಪೀಡನ್ನು ನಾವು ಪ್ಲಸ್ ಮಾಡಿ 18 ಅಂತ ತೊಗೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀವಿ. ನೆಕ್ಸ್ಟ್ ನೋಡಿ, ಸ್ಪೀಡ್ ಆಫ್ ಅ ಬೋಟ್ ಅಲಾಂಗ್ ದ ಕರೆಂಟ್ ಆ್ಯಂಡ್ ಅಗೇನ್ಸ್ಟ್ ದ ಕರೆಂಟ್. ಓಕೆ, ಅಲ್ಲಿ ನಾವು ಬರೆದಿದ್ವಲ್ಲ ಎಸ್ ಯು ಅಂದರೆ ಅಪ್ ಸ್ಟ್ರೀಮ್, ಅಗೇನ್ಸ್ಟ್ ದ ಕರೆಂಟ್ ವಿರುದ್ಧ ದಿಕ್ಕಿನಲ್ಲಿ ಬರಬೇಕಾದ್ರೆ. ಅದೇ ರೀತಿ ಎಸ್ ಡಿ ಅಂದರೆ ಡೌನ್ ಸ್ಟ್ರೀಮ್, ಕೆಳಗಡೆ ಹೋಗಬೇಕಾದ್ರೆ, ನೀರು ಜೊತೆನೇ ಹೋಗಬೇಕಾದ್ರೆ ಯಾವ ಸ್ಪೀಡ್ ಇದೆ ಅದು. ಈಗ ಇಲ್ಲಿ ನೋಡಿ, ಅಲಾಂಗ್ ದ ಕರೆಂಟ್ ಎಷ್ಟಿದೆ, 14 km/h ಇದೆ. ಅದೇ ರೀತಿ ಅಗೇನ್ಸ್ಟ್ ದ ಕರೆಂಟ್ ಎಷ್ಟಿದೆ, 7 km/h ಇದೆ. ಇಲ್ಲೇನು ಕೇಳಿದರೆ ಸ್ಪೀಡ್ ಆಫ್ ದ ಕರೆಂಟ್. ಕರೆಂಟ್ ಅಂದರೆ ಏನು, ವಾಟರ್. ಓಕೆ, ಸೊ ಮೂವಿಂಗ್ ವಾಟರ್ಗೆ ಕರೆಂಟ್ ಅಂತ ಕರೀತಾರೆ. ಸೊ ಸ್ಪೀಡ್ ಆಫ್ ವಾಟರ್ ಕೇಳ್ತಿದ್ದಾರೆ, ಇದಕ್ಕೆ ನಮ್ಗೆ ಡೈರೆಕ್ಟ್ ಫಾರ್ಮುಲಾ ಇದೆ. ಸೊ ಸ್ಪೀಡ್ ಆಫ್ ವಾಟರ್ ಆರ್ ಕರೆಂಟ್ ಬೇಕಂದ್ರೆ ಏನು ಮಾಡಬೇಕು, ಹಾಫ್ ಓಕೆ ಎಸ್ ಡಿ ಮೈನಸ್ ಎಸ್ ಯು. ಓಕೆ, ಇಲ್ಲಿ ಹೇಳಿದೆ ನೋಡಿ ಫಾರ್ಮುಲಾ, ವಾಟರ್ ಬೇಕಂದರೆ ಹಾಫ್ ಎಸ್ ಡಿ ಮೈನಸ್ ಎಸ್ ಯು. ಸೊ ಇಲ್ಲಿ ಎಷ್ಟಾಗುತ್ತೆ, ಹಾಫ್ ಇಂಟು 14 - 7 ದಟ್ ಈಸ್ ಹಾಫ್ ಆಫ್ 7. ಇದು ನಿಮಗೆ 3.5 km/h. ಸೊ ಕರೆಂಟದ ಸ್ಪೀಡ್ ಎಷ್ಟಾಗುತ್ತೆ,
3.5 km/h. ಈಗ ಸಪೋಸ್ ಇಲ್ಲಿ ನಿಮಗೆ ಬೋಟದ ಸ್ಪೀಡ್ ಬೇಕಂದ್ರೆ ಏನು ಮಾಡ್ತೀರಿ ನೀವು, 12 × 14 + 7. ಓಕೆ, ಎರಡನ್ನೂ ಪ್ಲಸ್ ಮಾಡಿ ಡಿವೈಡ್ ಮಾಡೋದು. ಅಪ್ ಸ್ಟ್ರೀಮ್ ಮತ್ತು ಡೌನ್ ಸ್ಟ್ರೀಮ್ ಸ್ಪೀಡನ್ನು ಪ್ಲಸ್ ಮಾಡಿ ಡಿವೈಡ್ ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ, ಬೋಟದ ಸ್ಪೀಡ್ ಸಿಗುತ್ತೆ ಇನ್ ಸ್ಟಿಲ್ ವಾಟರ್. ಓಕೆ, ಇದು 21/2 ಅಂದರೆ 10.5 km/h ಅಂತ ಆಗುತ್ತೆ. ಓಕೆ, ನೆಕ್ಸ್ಟ್, ರಾಜೀವ್ಸ್ ಬೋಟ್ ಕ್ಯಾನ್ ಟ್ರಾವೆಲ್ ಅಲಾಂಗ್ ದ ಕರೆಂಟ್ ಅಂದರೆ ಡೌನ್ ಸ್ಟ್ರೀಮ್ ಅಂತ ಅರ್ಥ. ಇದೆ ಡೌನ್ ಸ್ಟ್ರೀಮ್ ಎಷ್ಟು 8 km/h ಇದೆ. ನೆಕ್ಸ್ಟ್, ಅಗೇನ್ಸ್ಟ್ ದ ಕರೆಂಟ್ ಅಂದರೆ ಅಪ್ ಸ್ಟ್ರೀಮ್ ಎಷ್ಟಿದೆ, 6 km/h ಇದೆ. ಫೈಂಡ್ ದ ಟೈಮ್ ಟೇಕನ್ ಬೈ ದ ಬೋಟ್ ಟು ಸೇಲ್ 28 km ಇನ್ ಸ್ಟಿಲ್ ವಾಟರ್. ಇಲ್ಲಿ ನೋಡಿ, ಸ್ಟಿಲ್ ವಾಟರಲ್ಲಿ ಕೇಳ್ತಿದ್ದಾರೆ ನಮಗೆ. ಇಲ್ಲಿ ಏನು ಮಾಡಬೇಕು ನಾವು, ಮೊದಲು ಸ್ಪೀಡ್ ಆಫ್ ಬೋಟ್ ಇನ್ ಸ್ಟಿಲ್ ವಾಟರ್ ಫೈಂಡ್ ಔಟ್ ಮಾಡೋಣ. ಓಕೆ, ಅಂದರೆ ನೀರು ಹರಿತಾ ಇಲ್ಲದೇ ಇರುವಾಗ ಬೋಟದ ಸ್ಪೀಡ್ ಎಷ್ಟಿರುತ್ತೆ ಅಂತ ನೋಡೋಣ. ಇದಕ್ಕೆ ಫಾರ್ಮುಲಾ ಏನಿದೆ, (SD + SU) ಅಂದರೆ ಇಲ್ಲಿ ಎರಡು ಅಪ್ ಸ್ಟ್ರೀಮ್ ಮತ್ತು ಡೌನ್ ಸ್ಟ್ರೀಮ್ ಸ್ಪೀಡ್ಗಳನ್ನು ಪ್ಲಸ್ ಮಾಡಿ ಡಿವೈಡ್ ಬೈ 2 ಮಾಡಬೇಕು. ಸೊ 8 + 6 ಅಂದರೆ ಇದೆಷ್ಟಾಗುತ್ತೆ, 1/2 of 14, ದಟ್ ಈಸ್ ನಥಿಂಗ್ ಬಟ್ 7 km/h. ಸೊ ಇದು ಸ್ಪೀಡ್ ಆಫ್ ಬೋಟ್, ಇದು ಬೋಟಿನ ಸ್ಪೀಡ್. ಈಗ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಬೇಕಾಗಿರೋದೆ, 28 km. ಸೊ ಟೈಮ್ ಈಸ್ ಈಕ್ವಲ್ ಟು D/S. ಡಿಸ್ಟೆನ್ಸ್ ಈಸ್ 28 km, ಸ್ಪೀಡ್ ಈಸ್ 7. ಓಕೆ, 7 1s 7 4s, ದಟ್ ಈಸ್ 4 hours. ಸೊ ಎಷ್ಟು ಟೈಮ್ ತಗೊಳುತ್ತೆ, 4 ಗಂಟೆ ಟೈಮ್ ತಗೊಳುತ್ತೆ, 4 hours. ನೆಕ್ಸ್ಟ್ ಕ್ವಶನ್ ನೋಡಿ, ಅ ಬೋಟ್ ಕ್ಯಾನ್ ಟ್ರಾವೆಲ್ 60 km ಡೌನ್ ಸ್ಟ್ರೀಮ್ ಇನ್ 4 hours. ಓಕೆ, ಇಲ್ಲಿ ಏನು ಕೊಟ್ಟಿದ್ದಾರೆ, ಡಿಸ್ಟೆನ್ಸ್ ಕೊಟ್ಟಿದ್ದಾರೆ ಮತ್ತು ಟೈಮ್ ಕೊಟ್ಟಿದ್ದಾರೆ. ಹಾಗಾದರೆ ನಾವು ಡೌನ್ ಸ್ಟ್ರೀಮದ ಸ್ಪೀಡ್ ಕಂಡುಹಿಡಿಬೋದಲ್ಲ. ಸೊ ಸ್ಪೀಡ್ ಡೌನ್ ಸ್ಟ್ರೀಮ್ ಈಸ್ ಈಕ್ವಲ್ ಟು 60/4, ದಟ್ ಈಸ್ 15 km/h. ಸೊ ಡೌನ್ ಸ್ಟ್ರೀಮ್ ಸ್ಪೀಡ್ ಎಷ್ಟಿದೆ, 15 km/h. ಇಫ್ ದ ಸ್ಪೀಡ್ ಆಫ್ ಬೋಟ್ ಇನ್ ಸ್ಟಿಲ್ ವಾಟರ್ ಈಸ್ 13 km/h, then in what time will it cover 30 km in upstream? ಅಂದರೆ ನೀರಿನ ವಿರುದ್ಧ ದಿಕ್ಕಿನಲ್ಲಿ 30 km ಚಲಿಸೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಅಪ್ಸ್ಟ್ರೀಮ್ ಹೋಗಬೇಕಾದ್ರೆ ನಮಗೇನು ಬೇಕಿಲ್ಲಿ, SU ಬೇಕು ತಾನೆ, ಅಂದರೆ ಅಪ್ಸ್ಟ್ರೀಮಲ್ಲಿ ಬೋಟದ ಸ್ಪೀಡ್ ಎಷ್ಟಿದೆ ಅಂತ ಬೇಕು. ಈಗ ಅದು ಎಲ್ಲಿಂದ ಸಿಗುತ್ತೆ ನಮಗೆ, ಇಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ, ಸ್ಟಿಲ್ ವಾಟ್ರಲ್ಲಿ ಸ್ಪೀಡ್ ಎಷ್ಟಿದೆ, 13 km/h ಇದೆ. ನಮಗೇನು ಫಾರ್ಮುಲಾ ಗೊತ್ತು, ಸ್ಪೀಡ್ ಆಫ್ ಬೋಟ್ ಇನ್ ಸ್ಟಿಲ್ ವಾಟರ್, ಸ್ಪೀಡ್ ಆಫ್ ಬೋಟ್ ಇನ್ ಸ್ಟಿಲ್ ವಾಟರ್, ಅದಕ್ಕೆ ಫಾರ್ಮುಲಾ ಇದೆ ಅಲ್ಲ, 12 × SD + SU. ನಮಗೆ SD ಗೊತ್ತು ಮತ್ತು ಇದು ಕೂಡ ಗೊತ್ತು, ಸ್ಪೀಡ್ ಆಫ್ ಬೋಟ್ ಕೂಡ ಗೊತ್ತು. ಸೊ ವಿ ಕ್ಯಾನ್ ಫೈಂಡ್ SU. ಯಾವ ಥರ, ಇಲ್ಲಿ ನೋಡಿ, ಸ್ಟಿಲ್ ವಾಟ್ರಲ್ಲಿ ಎಷ್ಟಿದೆ, 13, 1/2, ಆಮೇಲೆ ಇದು 15 ಪ್ಲಸ್ SU ಗೊತ್ತಿಲ್ಲ, ಇದನ್ನೇ ಫೈಂಡ್ ಔಟ್ ಮಾಡ್ತೀವಿ. 2 ಈ ಕಡೆ ಬಂದು ಇಂಟು ಆಗುತ್ತೆ, ಅದು 26, 15 ಪ್ಲಸ್ SU. ಇಲ್ಲಿ ಇಂಟು ಮಾಡಿದ್ದೀವಿ ನಾವು, 13 × 2, ಅದಕ್ಕೆ 26 ಅಂತ ಬರ್ತೀವಿ. ಸೊ ಸ್ಪೀಡ್ ಅಪ್ ಸ್ಟ್ರೀಮಲ್ಲಿ ಸ್ಪೀಡ್ ಬೇಕಂದ್ರೆ ಏನು ಮಾಡಬೇಕು, 15 ಈ ಕಡೆ ಬಂದರೆ ಏನಾಗುತ್ತೆ, ಮೈನಸ್ ಆಗುತ್ತೆ. ಎಸ್, ಸೊ 26 - 15 = ಸ್ಪೀಡ್ ಇನ್ ಅಪ್ ಸ್ಟ್ರೀಮ್. ಮೈನಸ್ ಮಾಡಿದರೆ ನಿಮಗೆ ಸಿಗುತ್ತೆ 11 km/h, ದಟ್ ಈಸ್ SU ಅಪ್ ಸ್ಟ್ರೀಮಲ್ಲಿ ಸ್ಪೀಡ್. ಈಗ SU ಸಿಕ್ಕರೆ ಟೈಮ್ ಫೈಂಡ್ ಔಟ್ ಮಾಡೋದು ಈಸಿ ಅಲ್ಲ. ಟೈಮ್ = ಡಿಸ್ಟೆನ್ಸ್ ಬೈ ಸ್ಪೀಡ್. ಡಿಸ್ಟೆನ್ಸ್ ಎಷ್ಟು, 30 km ಅಪ್ ಸ್ಟ್ರೀಮ್ ಇದೆ. ಅಪ್ ಸ್ಟ್ರೀಮಲ್ಲಿ ಸ್ಪೀಡ್ ನಮ್ಮದು 11 ಇದೆ. ಸೊ 11 2s are 22, 2 ಇಂಟೀಜರ್ 8/11 ಏನಾಗುತ್ತೆ, ಟೈಮ್ ಕೇಳಿದಾರಲ್ಲ, ಅವರ್ಸ್. 2 ಇಂಟೀಜರ್ 8/11 ಅವರ್ಸ್ ಆಗುತ್ತೆ. ಎಸ್, ಸೊ ಇಲ್ಲಿ ಏನು ಮಾಡಿದ್ದೀವಿ ಅಂದರೆ ಡೌನ್ ಸ್ಟ್ರೀಮ್ ಸ್ಪೀಡ್ ಕೊಟ್ಟಿಲ್ಲ, ನಾವು ಕಂಡಿದ್ದೀವಿ. ಡೌನ್ ಸ್ಟ್ರೀಮ್ ಸ್ಪೀಡ್ 15 km/h ಬಂತು. ಮತ್ತು ಸ್ಟಿಲ್ ವಾಟರಲ್ಲಿ ಬೋಟದ ಸ್ಪೀಡ್ ಎಷ್ಟು ಅಂತ ಕೊಟ್ಟಿದ್ದಾರೆ. ಬಟ್ ನಮಗೆ ಕ್ವಶನ್ ಏನು ಕೇಳಿರೋದು, ಅಪ್ ಸ್ಟ್ರೀಮಲ್ಲಿ 30 km ಟ್ರಾವೆಲ್ ಮಾಡೋಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ ಅಂತೇಳಿ. ಹಾಗಾಗಿ
ಅಪ್ಸ್ಟ್ರೀಮದ ಸ್ಪೀಡ್ ಎಷ್ಟು ಅಂತ ಫೈಂಡ್ ಔಟ್ ಮಾಡ್ಕೊಂಡ್ವಿ ನಾವು ಇದರಿಂದ, ಈ ಫಾರ್ಮುಲಾಯಿಂದ ಅಪ್ಸ್ಟ್ರೀಮದ ಸ್ಪೀಡ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಿಕೊಂಡು ಅಂತ ಡಿಸ್ಟೆನ್ಸ್ಗೆ ಡಿವೈಡ್ ಮಾಡಿ ನಾವು ಟೈಮ್ ಕಂಡುಹಿಡಿದು. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ. ಅ ಬೋಟ್ ಗೋಸ್ 30 ಕಿಲೋಮೀಟರ್ ಅಪ್ಸ್ಟ್ರೀಮ್ ಆ್ಯಂಡ್ 44 ಕಿಲೋಮೀಟರ್ ಡೌನ್ಸ್ಟ್ರೀಮ್ in 10 hours. In 13 hours, it can go 40 km upstream and 55 km downstream. The speed of the boat in still water ಅಂತ ಕೇಳ್ತಿದ್ದಾರೆ. ಸ್ಪೀಡ್ ಆಫ್ ದ ಬೋಟ್ ಇನ್ ಸ್ಟಿಲ್ ವಾಟರ್. ಇದನ್ನು ಯಾವ ಥರ ಮಾಡೋದು? ನಮಗೇನು ಗೊತ್ತಿದೆ, ಅಪ್ಸ್ಟ್ರೀಮ್ ಸ್ಪೀಡನ್ನು ನಾವೇನಂತ ಬರಿತೀವಿ? ಎಸ್ ಯು ಅಂತ ಬರಿತೀವಿ. ಅದೇ ರೀತಿ ಡೌನ್ಸ್ಟ್ರೀಮ್ ಸ್ಪೀಡನ್ನು ಏನಂತ ಬರಿತೀವಿ? ಎಸ್ ಡಿ ಅಂತ ಬರಿತೀವಿ. So 30 divided by SU, okay, plus 44 divided by SD, ಇದೆಷ್ಟಾಯಿತು? 10 hours ಆಯಿತು. ಓಕೆ, ಅಂದರೆ ಇದು ಟೈಮ್ ಟೇಕನ್, ಅಪ್ ಸ್ಟ್ರೀಮಲ್ಲಿ ತೊಗೊಂಡಿರೋ ಟೈಮ್ ಇದು, ಡೌನ್ ಸ್ಟ್ರೀಮಲ್ಲಿ ತೊಗೊಂಡಿರೋ ಟೈಮ್. ಓಕೆ, ಇನ್ನು ನೆಕ್ಸ್ಟ್ ನೋಡಿ. 40 divided by SU plus 55 divided by SD ಡೌನ್ಸ್ಟ್ರೀಮ್, 55 ಕಿಲೋಮೀಟರ್ ಡೌನ್ಸ್ಟ್ರೀಮ್. ಇದೆಷ್ಟು ಗಂಟೆ ತಗೊಳುತ್ತೆ? 13 ಅವರ್ಸ್ ತಗೊಳುತ್ತೆ. ಎಸ್. ಈಗ ಇದು ಇಕ್ವೇಷನ್ 1 ಮತ್ತು ಇಕ್ವೇಷನ್ 2 ಇವೆರಡನ್ನು ಸಾಲ್ವ್ ಮಾಡಿದ್ರೆ ನಮಗೇನು ಸಿಗುತ್ತೆ? ಸ್ಪೀಡ್ ಅಪ್ಸ್ಟ್ರೀಮ್ ಮತ್ತು ಸ್ಪೀಡ್ ಡೌನ್ಸ್ಟ್ರೀಮ್ ಸಿಗುತ್ತೆ. ಎರಡು ಇಕ್ವೇಷನ್ ಇದೆ, ಎರಡು ವೇರಿಯೇಬಲ್ಸ್ ಇದೆ. ಸೊ ಇದನ್ನ ಸಾಲ್ವ್ ಮಾಡೋದಕ್ಕೆ ಏನು ಮಾಡೋಣ ನಾವು? ಫಸ್ಟ್ ಇಕ್ವೇಷನ್ಗೆ ಓಕೆ ಇಂಟು 4 ಮಾಡೋಣ. ಆಮೇಲೆ ಇಲ್ಲಿ ಸೆಕೆಂಡ್ ಇಕ್ವೇಷನ್ಗೆ ಇಂಟು 3 ಅಂತ ಮಾಡೋಣ. ಯಾಕಂದರೆ ಇಲ್ಲಿ ನೋಡಿ 4 3 5 120 ಆಗುತ್ತೆ, ಇಲ್ಲೂ ಕೂಡ 120 ಆಗುತ್ತೆ. ಸೊ ನಾವು ಸಬ್ಟ್ರಾಕ್ಟ್ ಮಾಡಿದರೆ ಇದು ಒಂದು ವೇರಿಯೇಬಲ್ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಸೊ ವಿ ಕ್ಯಾನ್ ಫೈಂಡ್ ದ ಅನದರ್ ವೇರಿಯೇಬಲ್. ಇಲ್ಲಿ ನೋಡಿ, ಇದೊಂದು ಸ್ವಲ್ಪ ಲೆಂದಿ ಆ್ಯಂಡ್ ಡಿಫಿಕಲ್ಟ್ ಪ್ರಾಬ್ಲಮ್ ಇದೆ, ನೋಡಿ ಸರಿಯಾಗಿ. 120 ಬೈ ಎಸ್ ಯು ಪ್ಲಸ್ ಇಲ್ಲಿ 4ಇಂದ ಇಂಟು ಮಾಡಿದ್ರೆ ಏನಾಗುತ್ತೆ? 176 ಬೈ ಎಸ್ ಡಿ ಈಸ್ ಈಕ್ವಲ್ಸ್ ಟು 40 ಆಯಿತು. ಇಲ್ಲಿ 3ಇಂದ ಇಂಟು ಮಾಡಿದ್ರೆ 120 ಎಸ್ ಯು ಪ್ಲಸ್ 165 ಎಸ್ ಡಿ ಈಸ್ ಈಕ್ವಲ್ಸ್ ಟು 39. ಓಕೆ, ಸಬ್ಟ್ರಾಕ್ಟ್ ಮಾಡಿ ಇದನ್ನ. ಎರಡು ಇಕ್ವೇಷನ್ನ ಮೈನಸ್ ಮಾಡೋದ್ರಿಂದ ಇಲ್ಲಿ ನೋಡಿ, ಇದು ಮೈನಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ, ಇಲ್ಲೂ ಮೈನಸ್ ಆಗುತ್ತೆ. ಇದು ಕ್ಯಾನ್ಸಲ್ ಆಗಿ 0 ಆಗೋಯ್ತು. ಇದು ಇನ್ನು ಇದನ್ನ ಸಬ್ಟ್ರಾಕ್ಟ್ ಮಾಡಿ. ಇಲ್ಲಿ ನೋಡಿ, ಡಿನಾಮಿನೇಟರ್ ಸೇಮ್ ಇದೆ. ಸೊ 176 ಮೈನಸ್ 165 ಇದೆಷ್ಟಾಯಿತು? 11 ಬೈ ಡಿ, 11 ಬೈ ಎಸ್ ಡಿ ಈಕ್ವಲ್ಸ್ ಟು 40 ಮೈನಸ್ 39 ದಟ್ ಈಸ್ 1. ಎಸ್ ಡಿ ಈ ಕಡೆ ಹೋದರೆ 11 ಈಕ್ವಲ್ ಟು ಎಸ್ ಡಿ. ಸೊ ಸ್ಪೀಡ್ ಇನ್ ಡೌನ್ ಸ್ಟ್ರೀಮ್ ಈಸ್ 11 ಅಂತ ಸಿಕ್ತೆ ನಮಗೆ. ಸ್ಪೀಡ್ ಇನ್ ಡೌನ್ ಸ್ಟ್ರೀಮ್ ಈಸ್ 11. ಓಕೆ, ಇದನ್ನು ತಗೊಂಡು ಯಾವುದಾದ್ರೂ ಒಂದು ಇಕ್ವೇಷನ್ನಲ್ಲಿ ನೀವು ಹಾಕಿದ್ರೆ ನಿಮಗೇನು ಸಿಗುತ್ತೆ? ಸ್ಪೀಡ್ ಆಫ್ ಅಪ್ ಸ್ಟ್ರೀಮ್ ಸಿಗುತ್ತೆ. ಸೊ ಫಸ್ಟ್ ಇಕ್ವೇಷನ್ ತಗೊಳ್ಳೋಣ. 30 ಬೈ ಸ್ಪೀಡ್ ಅಪ್ ಸ್ಟ್ರೀಮ್ ಪ್ಲಸ್ 44 ಬೈ ಸ್ಪೀಡ್ ಡೌನ್ ಸ್ಟ್ರೀಮ್ ಎಷ್ಟಿದೆ? 11 ಇದೆ, 11 ಡಿವೈಡ್ ಬೈ 10. ಇಲ್ಲಿ ನೋಡಿ, 11 ಒಂದಲೇ 11 4. 30 ಬೈ ಎಸ್ ಯು ಈಸ್ ಈಕ್ವಲ್ಸ್ ಟು 10 ಮೈನಸ್ 4 ಆ ಕಡೆ ಹೋಗಿ ಏನಾಗುತ್ತೆ? ಮೈನಸ್ ಆಗುತ್ತೆ. ಸೊ 30 ಬೈ ಎಸ್ ಯು ಈಸ್ ಈಕ್ವಲ್ಸ್ ಟು ಎಷ್ಟಿದು? 6. ಓಕೆ, ಎಸ್ ಯು ಬೇಕು ನಮಗೆ, ವ್ಯಾಲ್ಯೂ ಆಫ್ ಎಸ್ ಯು ಬೇಕು. ಸೊ 30 ಡಿವೈಡೆಡ್ ಬೈ 6 ಈಕ್ವಲ್ಸ್ ಟು ಎಸ್ ಯು. ಓಕೆ, 6 ಈ ಕಡೆ ಬಂದು ಡಿವಿಷನ್ ಆಗುತ್ತೆ, ಎಸ್ ಯು ಮೇಲೆ ಹೋಗಿ ಇಂಟು ಆಗುತ್ತೆ. 6 1s 6 5s. ಸೊ ಸ್ಪೀಡ್ ಇನ್ ಅಪ್ ಸ್ಟ್ರೀಮ್ ಈಸ್ 5. ಎಸ್ ಯು 5 ಸಿಕ್ತು, ಎಸ್ ಡಿ 11 ಸಿಕ್ತು. ಸೊ ಒನ್ಸ್ ಯು ಗೆಟ್ ಎಸ್ ಡಿ ಆ್ಯಂಡ್ ಎಸ್ ಯು, ಯು ಕ್ಯಾನ್ ಈಸಿಲಿ ಫೈಂಡ್ ಸ್ಪೀಡ್ ಆಫ್ ದ ಬೋಟ್ ಇನ್ ಸ್ಟಿಲ್ ವಾಟರ್. ಅದಕ್ಕೆ ಫಾರ್ಮುಲಾ ಏನಿದೆ ಆಲ್ರೆಡಿ ನೋಡಿದ್ದೀವಿ. ಸ್ಪೀಡ್ ಆಫ್ ಬೋಟ್ ಬೇಕಂದರೆ ಹಾಫ್ ಎಸ್ ಡಿ ಪ್ಲಸ್ ಎಸ್ ಯು. ಸೊ ಹಾಫ್ ಎಸ್ ಡಿ ಎಷ್ಟಿದೆ? 11 ಪ್ಲಸ್ ಎಸ್ ಯು ಎಷ್ಟಿದೆ? 5. ಸೊ ಹಾಫ್ ಆಫ್ 16 ಅಂದರೆ ನಿಮಗೆ ಆನ್ಸರ್ ಎಷ್ಟು ಬರುತ್ತೆ? 8 ಕಿಲೋಮೀಟರ್ ಪರ್ ಅವರ್. 8 ಕಿಲೋಮೀಟರ್ ಪರ್ ಅವರ್. Okay. Thank you. See you in the next class.